ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಸಂತೋಷವಾಗಿದ್ದೀರಾ? ಆಮೇನ್, ಹಾಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಕೇಳಿ, ಅರ್ಧ ವರ್ಷ ದೇವರು ಹೇಗೆ ನಡೆಸಿದ್ದಾರೆ ಅಂತ. ಹಾಲೆಲೂಯ, ಆಮೇನ್, ಆಮೇನ್, ಹಾಲೆಲೂಯ. ಅರ್ಧ ವರ್ಷ ಅದ್ಭುತವಾಗಿ ನಡೆಸಿದ್ದಾರೆ. ಇಲ್ಲಂತೇಳಿ ಹೀಗೆ ಹೇಳ್ಬೋದು. ಹೀಗೆ ನಾವು ಹೊಸ ಲ್ಯಾಂಗ್ವೇಜಲ್ಲಿ ಸೆಮಿಸ್ಟರ್ ಭಾಳ ಚೆನ್ನಾಗಿತ್ತು. ಆಮೇನ್. ಹೊಸ ಸೆಮಿಸ್ಟರ್ಗೆ ನಾವೇನು ಮಾಡಿದ್ದೇವೆ? ಕಾಲು ಇಟ್ಟಿದ್ದೇವೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ನಮ್ಮ ಕರ್ತನು ಈ ಹೊಸ ಸೆಮಿಸ್ಟ್ರಲ್ಲಿ ಕೂಡ, ಈ ಉಳಿದ ಅರ್ಧ ವರ್ಷದಲ್ಲಿ ಕೂಡ ನಮ್ಮನ್ನು ಅದ್ಭುತವಾಗಿ ನಡೆಸುವವನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರಾಗಿರೋಣ. ಯಾಕಂತೇಳಿದರೆ ನಮಗೆ ಕರ್ತನ ಭೋಜನ ಕೂಡ ಮುಂದೆ ಉಂಟು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರತಿ ನಿಮಿಷ ಕೂಡ ಬೆಲೆ ಬಾಳುವಂಥದ್ದು. ಹಾಲೆಲೂಯ. ನೇರವಾಗಿ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ತೆಗೆದುಕೊಂಡು ಹೋಗೋಣ. ಬನ್ನಿ, ನಮ್ಮ ಬೈಬಲ್ ಪುಟವನ್ನು ಪ್ರೈಸ್ ದಿ ಲಾರ್ಡ್ 1 ಕೊರಿಂಥಿಯ ಅದರ 11ನೇ ಅಧ್ಯಾಯ. ಪ್ರೈಸ್ ದಿ ಲಾರ್ಡ್. ನಮಗೆ ಕರ್ತನ ಭೋಜನಕ್ಕೆ ಓದುವಂಥ ಭಾಗವೇ ಪ್ರೈಸ್ ದಿ ಲಾರ್ಡ್ 11ನೇ ಅಧ್ಯಾಯ. 1 Corinthians chapter 11. ಹಾಲೆಲೂಯ. ಅದರ 26 verse 26 ಓದಿಕೊಳ್ಳುವಂಥವರಾಗಿರೋಣ. ಆಮೇಲೆ ಇಂಗ್ಲೀಷಲ್ಲಿ ಕೂಡ ಓದಿಕೊಳ್ಳುವಂಥವರಾಗಿರೋಣ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಹಾಲೆಲೂಯ, ಹಾಲೆಲೂಯ, ದೇವರಿಗೆ ಸ್ತೋತ್ರ. ಇವತ್ತು ನಾವು ಕರ್ತನ ಭೋಜನಕ್ಕಾಗಿ ಕೂಡ ಈ ಆರಾಧನೆಯಲ್ಲಿ ಸೇರಿ ಬಂದಿದ್ದೇವೆ. ಕರ್ತನ ಭೋಜನಕ್ಕೆ ನಾವು ಸೇರಿ ಬಂದಿರುವಾಗ, ಕರ್ತನ ಭೋಜನದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ಒಂದು ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ಏನು? ಮರಣವನ್ನು, ಕ್ರಿಸ್ತನ ಮರಣವನ್ನು ಪ್ರಸಿದ್ಧಿಪಡಿಸುತ್ತಾ ಇರುತ್ತೇವೆ. ಹಾಲೆಲೂಯ, ಹಾಲೆಲೂಯ. ಅಂದರೆ ಪ್ರೈಸ್ ದಿ ಲಾರ್ಡ್, ಮರಣವನ್ನು ಘೋಷಣೆ ಮಾಡ್ತಾ ಇರ್ತೇವೆ, ಮರಣವನ್ನು ಸಾರುತ್ತಾ ಇರ್ತೇವೆ. ಹಾಲೆಲೂಯ. ನೋಡಿ, ಆ್ಯಕ್ಚುಲಿ ನೋಡಿ, ಲೋಕದ ಪ್ರಕಾರ ಹೇಳಬೇಕು ಅಂತ ಹೇಳಿದರೆ ಮರಣದ ಬಗ್ಗೆ ಮಾತನಾಡುವುದು ಸಂತೋಷ ಅಲ್ಲ. ಮರಣದ ಬಗ್ಗೆ ಮಾತನಾಡ್ತಾ ಇರುವಾಗ ಒಂದು ರೀತಿಯ ಭಯ ಆವರಿಸಿಕೊಳ್ತದೆ. ಆದರೆ ಕ್ರಿಸ್ತನ ಮರಣದ ಬಗ್ಗೆ ಮಾತನಾಡುವಾಗ ಪ್ರೈಸ್ ದಿ ಲಾರ್ಡ್, ಲೋಕದ ಮರಣದ ಬಗ್ಗೆ ಮಾತನಾಡುವಾಗ ಯಾವ ಅನುಭವಗಳಾಗ್ತವೆ, ಆ ಅನುಭವಗಳಿಗೆ ವ್ಯತಿರಿಕ್ತವಾದ ರೀತಿಯ ಅನುಭವ ಉಂಟಾಗ್ತದೆ. ಹಾಲೆಲೂಯ. ಸಂಪೂರ್ಣವಾಗಿ ವಿರುದ್ಧವಾದ ರೀತಿಯ ಅನುಭವ ಉಂಟಾಗ್ತದೆ. ಹಾಲೆಲೂಯ, ಹಾಲೆಲೂಯ. ಸಾಧಾರಣವಾಗಿ ಮರಣವನ್ನು ಯಾರೂ ಪ್ರಸಿದ್ಧಿಪಡಿಸೋದಿಲ್ಲ. ಮರಣ ಪ್ರಸಿದ್ಧಪಡಿಸತಕ್ಕಂಥ ಸಂಗತಿಯೂ ಅಲ್ಲ. ಹಾಲೆಲೂಯ. ಮರಣ ಪ್ರಸಿದ್ಧವೂ ಅಲ್ಲ. ಹಾಲೆಲೂಯ. ಆ್ಯಕ್ಚುಲಿ ಮರಣ ಅನ್ನೋದು ಕುಪ್ರಸಿದ್ಧ. ಮರಣ ಖ್ಯಾತ ಅಲ್ಲ, ಪ್ರಖ್ಯಾತ ಅಲ್ಲ. ಹಾಲೆಲೂಯ. ಮರಣ ಏನಲ್ಲ? ಮರಣ ಪಾಪ್ಯುಲರ್, ಜನಪ್ರಿಯನೂ ಅಲ್ಲ. ಏನಲ್ಲ? ಜನಪ್ರಿಯ ಅಲ್ಲ. ಯಾರಿಗೆ ಪ್ರಿಯ ಅಲ್ಲ? ಪ್ರೈಸ್ ಅಲ್ಲ. ಇನ್ನು ದೇವರಿಗೂ ಇಷ್ಟ ಅಲ್ಲ. ಹಾಲೆಲೂಯ. ಮನುಷ್ಯನ ಸಾವಿನಲ್ಲಿ ದೇವರು ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ? ದುಷ್ಟನ ಸಾವಿನಲ್ಲಿ ನನಗೆ ಸಂತೋಷ ಇಲ್ಲ. ಹಾಗಾದರೆ ಒಟ್ಟಾರೆ ಹೇಳಬೇಕು ಅಂದರೆ ಮರಣ ಪ್ರಸಿದ್ಧವಲ್ಲ, ಮರಣ ಜನಪ್ರಿಯವಲ್ಲ, ಮರಣ ಅದು ಖ್ಯಾತವಲ್ಲ, ಮರಣ ಅದು ಇಷ್ಟ ಅಲ್ಲ, ಮರಣ ಯಾರಿಗೆ ಬೇಡ. ಹಾಲೆಲೂಯ. ಆದರೆ ಕರ್ತನ ಮರಣವನ್ನು ಏನು ಮಾಡುವವರಾಗಿದ್ದೇವೆ?
ಅದನ್ನು ಮಾತ್ರ ಪ್ರಸಿದ್ಧಿಪಡಿಸುವವರಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಈ ಮರಣ ಬಹಳ ದೊಡ್ಡದು. ಆಮೆನ್. ಹಾಲೆಲೂಯ, ಹಾಲೆಲೂಯ. ಈ ಲೋಕದ ಎಲ್ಲ ಜನನಗಳಿಗೆ ಅರ್ಥ ಕೊಡುವಂಥದ್ದು ಕ್ರಿಸ್ತನ ಮರಣವೇ. ಆಮೆನ್. ನಿಮಗೆ ಅರ್ಥ ಆಗ್ತದೆ ಅಂತ ನೆನೆಸ್ತೇನೆ. ಈ ಲೋಕದ ಪ್ರತಿಯೊಬ್ಬರ ಜನನಕ್ಕೆ ಒಂದು ಅರ್ಥ ಉಂಟಾಗಬೇಕು ಅಂದರೆ ಕ್ರಿಸ್ತನ ಮರಣ, ಹಾಲೆಲೂಯ, ಅವರ ಜೀವನದಲ್ಲಿ ಬರಬೇಕು. ಆಮೆನ್, ಹಾಲೆಲೂಯ. ದೇವರಿಗೆ ಸ್ತೋತ್ರ. ಹಾಗಾದರೆ ಪ್ರೈಸ್ ಅಲ್ಲ, ಈ ಮರಣವನ್ನು ಯಾಕೆ ಪ್ರಸಿದ್ಧಿಪಡಿಸುತ್ತೇವೆ ಮತ್ತು ಈ ಮರಣದ ಮೂಲಕ ಪ್ರೈಸ್ ಏನೇನು ಆಗ್ತಾ ಇದೆ, ಪ್ರೈಸ್ ಅಲ್ಲ, ಇದರ ಬಗ್ಗೆ ಸವಿಸ್ತಾರವಾಗಿ ಅಂತೂ ಹೇಳಲಿಕ್ಕೆ ನಮಗೆ ಸಮಯ ಇಲ್ಲ. ಆದರೆ ನಮಗಿರುವ ಅರ್ಧ ಗಂಟೆ ಸಮಯದಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ನೋಡಿ, ಗಮನಿಸಿ, ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ನಾವು ಧ್ಯಾನಿಸುವರಾಗಿದ್ದೇವೆ. ಹಾಲೆಲೂಯ. ಯಾಕೆ ಈ ಮರಣ ಇಷ್ಟು ಪ್ರಸಿದ್ಧ? ಯಾಕೆ ಇದನ್ನು ಪ್ರಸಿದ್ಧಿಪಡಿಸುವಂಥ ಮರಣ? ಯಾಕೆ ಈ ಮರಣ ಇಷ್ಟು ಜನಪ್ರಿಯವಾಯಿತು? ಹಾಲೆಲೂಯ, ಪ್ರೈಸ್ ಅಲ್ಲ. ಇದನ್ನು ನಾವು ಸತ್ಯವೇದದ ಆಧಾರದಲ್ಲಿ ನೋಡುವವರಾಗಿದ್ದೇವೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬನ್ನಿ, ಪ್ರೈಸ್ ಅಲ್ಲ, ನಾನು ಇದನ್ನು ಕೆಲವು ಪಾಯಿಂಟ್ಗಳನ್ನಾಗಿ ಮಾಡಿಕೊಂಡಿದ್ದೇನೆ. 6 ಪಾಯಿಂಟ್ಗಳಿದ್ದಾವೆ. ನಮಗೆ ಮುಗಿಸ್ಲಿಕ್ಕೆ ಆಗ್ತದೋ ಗೊತ್ತಿಲ್ಲ, ಆದರೆ ಆದಷ್ಟು ನಾನು ಟ್ರೈ ಮಾಡ್ತೇನೆ. ಪ್ರೈಸ್ ಅಲ್ಲ. ಇದರಲ್ಲಿ ಒಂದನೇ ಅಂಶ, ನಾನು ಮೊದಲು ಅದರ ಆ ಪಾಯಿಂಟನ್ನು ಹೇಳಿ ವಾಕ್ಯವನ್ನು ಓದಿಸ್ಕೊಳ್ತೇನೆ. ಹಾಲೆಲೂಯ. ಡಿಫೀಟ್ ಆಫ್ ಸೈಟನ್ ಆ್ಯಂಡ್ ಡೆಲಿವರೆನ್ಸ್ ಫ್ರಮ್ ಫಿಯರ್ ಆ್ಯಂಡ್ ಸ್ಲೇವರಿ ಎಂಬುದಾಗಿ. ಹಾಲೆಲೂಯ. ಅಂದರೆ ಸೈತಾನನ ಸೋಲು, ಭಯದಿಂದ ಮತ್ತು ಗುಲಾಮತನದಿಂದ ಬಿಡುಗಡೆ. ಹಾಲೆಲೂಯ. ಈ ಮರಣದ ಮೂಲಕ ಏನೇನು ಉಂಟಾಯಿತು ಓದಿಕೊಳ್ಳೋಣ ವಾಕ್ಯ. ಪ್ರೈಸ್ ಅಲ್ಲ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14-15. ನಮಗೆ ಸಮಯದ ಅಭಾವ ಇರೋದ್ರಿಂದ ಕೆಲವೊಂದನ್ನು ನಾನೇ ಓದಿಕೊಂಡು ಬಿಡ್ತೇನೆ. ಈ ಮೊದಲ ವಾಕ್ಯವನ್ನು ಮಾತ್ರ ಓದಿಕೊಳ್ಳಿ. ಇಂಗ್ಲೀಷಲ್ಲಿ ಕೂಡ 14-15ನೇ ವಾಕ್ಯವನ್ನು ಓದಿಕೊಳ್ಳಿ. ಹಾಲೆಲೂಯ. ನೋಡಿ, ಈ 2 ವಾಕ್ಯಗಳಿಂದ 3 ಪಾಯಿಂಟ್ಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಹಾಲೆಲೂಯ. ಇನ್ನೂ ನಾವು ಡೀಪಾಗಿ ಹೋದರೆ ಇನ್ನೂ ಕೆಲವು ಪಾಯಿಂಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಆದರೆ ನಾನು ಆಗಲೇ ಹೇಳಿದೆ, ಎಲ್ಲವನ್ನು ವಿವರಿಸಲಿಕ್ಕೆ ಸಮಯ ಇಲ್ಲ. ಕೆಲವೊಂದನ್ನು ಮಾತ್ರ. ಒಂದು, ಪ್ರೈಸ್ ಅಲ್ಲ, ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಯೇಸುವಿನ ಮರಣದ ಮೂಲಕ, ಆತನ ಮರಣದ ಮೂಲಕ ಏನಾಯಿತು? ಮರಣಾಧಿಕಾರಿಯನ್ನು ಅಡಗಿಸಿ ಬಿಡಲಾಯಿತು. ಹಾಲೆಲೂಯ, ಹಾಲೆಲೂಯ. ಯಾಕೆ ಯೇಸುವಿನ ಮರಣ ಜನಪ್ರಿಯ? ಯಾಕೆ ಯೇಸುವಿನ ಮರಣ ಪ್ರಸಿದ್ಧ? ಯಾಕೆ ಯೇಸುವಿನ ಮರಣ ಪ್ರಸಿದ್ಧಿ ಪಡಿಸಲಾಗ್ತಾ ಇದೆ? ಹಾಲೆಲೂಯ, ಪ್ರೈಸ್. ಯಾಕೆ ಯೇಸುವಿನ ಮರಣದ ಬಗ್ಗೆ ಹೇಳುವಾಗ ನಮಗೆ ಧೈರ್ಯ ಬರ್ತದೆ? ಹಾಲೆಲೂಯ. ನೋಡ್ತೇವೆ, ಯೇಸುವಿನ ಮರಣದ ಮೂಲಕ ಮರಣಾಧಿಕಾರಿಯನ್ನು ಅಡಗಿಸಿ ಬಿಡಲಾಯಿತು. ಹಾಲೆಲೂಯ, ಹಾಲೆಲೂಯ. ಮನುಷ್ಯ ವಂಶದ ಪ್ರಧಾನ ಶತ್ರು ಅಥವಾ ಮುಖ್ಯ ಶತ್ರು ಸೈತಾನನನ್ನ ಅಡಗಿಸಿ ಬಿಟ್ಟಿದ್ದು ಯೇಸುವಿನ ಮರಣ. ಆಮೆನ್, ಹಾಲೆಲೂಯ. ಯಾರಿಗಾದ್ರೂ ಮರಣದ ಭಯ ಉಂಟಾ? ಪ್ರೈಸ್ ಅಲ್ಲ. ಹಾಗಾದ್ರೆ ನೆನೆಸ್ಕೊಳ್ಳಿ, ಮರಣಾಧಿಕಾರಿಗೆ ಇನ್ನೂ ಪವರ್ ಇಲ್ಲ. ಯೇಸುವಿನ ಮರಣ ಮರಣಾಧಿಕಾರಿಗೆ, ಪ್ರೈಸ್ ಅಲ್ಲ, ಮರಣಾಧಿಕಾರಿಯ ಮೇಲೆ ಜಯವನ್ನು ತಂದಂಥ ಮರಣ. ಹಾಲೆಲೂಯ, ಪ್ರೈಸ್ ಅಲಾರ್ಡ್. ಮರಣಾಧಿಕಾರಿಯನ್ನು ಇಂಗ್ಲೀಷಲ್ಲಿ ಓದ್ತೇವೆ, ಪ್ರೈಸ್ ಅಲಾರ್ಡ್, ಹಾಲೆಲೂಯ. ಹಿ ಮೈಟ್ ಡಿಸ್ಟ್ರಾಯ್ ಹಿಮ್. ಹಾಲೆಲೂಯ. ಯೇಸು ಸ್ವಾಮಿ ಅವನನ್ನು ಹಾಳು ಮಾಡಿದ್ದಾರೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಕನ್ನಡದಲ್ಲಿ ಅಡಗಿಸಿ ಬಿಡುವುದಕ್ಕೆ, ಹಾಲೆಲೂಯ, ಹುಟ್ಟಡಗಿಸುವುದಕ್ಕೆ. ಇಂಗ್ಲೀಷಲ್ಲಿ ನೋಡ್ತೇವೆ ನೇರ ಅರ್ಥ, ಪ್ರೈಸ್ ಅಲ್ಲ, ಏನು? ಹಾಳು ಮಾಡಿಬಿಟ್ಟಿದ್ದಾರೆ.
ನಿರ್ಮೂಲ ಮಾಡಿಬಿಟ್ಟಿದ್ದಾರೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಒಂದು ಪ್ರೈಸ್ ದ ಲಾರ್ಡ್, ಮರಣಾಧಿಕಾರಿಯನ್ನ ಸೋಲಿಸಿರುವುದರಿಂದ. ಎರಡು, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೈಸ್ ದ ಲಾರ್ಡ್, ಜೀವಮಾನದಲ್ಲೆಲ್ಲ ಅಥವಾ ಮರಣ ಭಯದ ದೆಸೆಯಿಂದ. ಹಲ್ಲೆಲೂಯಾ. ಮರಣ ಒಂದು ಕಡೆ, ಮರಣದ ಭಯ ಇನ್ನೊಂದು ಕಡೆ. ಮರಣಕ್ಕಿಂತ ಹೆಚ್ಚು ವೇದನೆ ಇರುವಂಥದ್ದು ಮರಣದ ಭಯ. ಕೆಲವರು ಒಂದು ಸಲ ಸಾಯ್ತಾರೆ, ಕೆಲವರು ಜೀವಮಾನ ಇಡೀ ಸಾಯ್ತಾರೆ. ಹಲ್ಲೆಲೂಯಾ. ಕೆಲವರು ಎಷ್ಟು ಸಲ ಸಾಯ್ತಾರೆ? ಒಂದು ಸಲ ಸಾಯ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ? ಹೆದರಿ ಹೆದರಿ ಸಾಯ್ತಾನೆ ಇರ್ತಾರೆ, ಆದರೆ ಸಾಯೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ್ಯಕ್ಚುಲಿ ಮರಣಕ್ಕಿಂತ ಭಯಾನಕ ಮರಣ ಭಯ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಮರಣ ಏನು ಮಾಡಿದೆ? ಪ್ರೈಸ್ ದ ಲಾರ್ಡ್, ಮರಣಾಧಿಕಾರಿಯನ್ನು ಅಡಗಿಸಿ ಬಿಡಲಾಗಿದೆ ಯೇಸು ಸ್ವಾಮಿಯ ಮರಣದ ಮೂಲಕ. ಎರಡು, ಮರಣ ಭಯದಿಂದ ನಮಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ. ನಿಮಗೆ ಮರಣ ಭಯ ಬಂದರೆ ಯೇಸುವಿನ ಕಲ್ವಾರಿ ಶಿಲುಬೆಯ ಮರಣವನ್ನೊಮ್ಮೆ ಧ್ಯಾನಿಸಿಕೊಳ್ಳಿ. ಆಮೇನ್. ಆ ಶಿಲುಬೆ ಮೇಲೆ ಬಿದ್ದಿರುವ ಯೇಸುವಿನ ಆ ಒಂದು ವಿಚಾರ ನಿಮ್ಮ ಹೃದಯಕ್ಕೆ ಬರಲಿ. ನನಗಾಗಿ ಯೇಸು ಸತ್ತಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇದನ್ನು ನೆನೆಸಿಕೊಳ್ಳುವಾಗ ಮರಣ ಭಯ ನಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಮೂರನೇದಾಗಿ ಅಲ್ಲಿ ನೋಡ್ತೇವೆ ಪ್ರೈಸ್ ದ ಲಾರ್ಡ್, ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ಲೋಕಕ್ಕೆ ಬಂದರು? ಯಾಕೆ ರಕ್ತ ಮಾಂಸಧಾರಿಯಾದರು? ಯಾಕೆ ರಕ್ತ ಮಾಂಸಧಾರಿಯಾಗಿ ಬಂದರು ಅಂದರೆ, ಒಂದು, ಮರಣಾಧಿಕಾರಿಯನ್ನು ಅಡಗಿಸಬೇಕು. ಎರಡು, ಮರಣ ಭಯದ ದಸೆಯಿಂದ ಬಿಡಿಸಬೇಕು. ಮೂರು, ಪ್ರೈಸ್ ದ ಲಾರ್ಡ್, ದಾಸತ್ವದ ಮರಣ ಭಯದ ದಾಸತ್ವದಿಂದ ನಮ್ಮನ್ನು ಬಿಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಣ ಯಾವತ್ತೋ ಬರ್ತದೆ, ಇನ್ನೂ 50 ವರ್ಷದ ಆಚೆಗೆ ಬರ್ತದೆ. ಕೆಲವೊಮ್ಮೆ, ಎಲ್ಲರಿಗೆಲ್ಲ, ಕೆಲವರಿಗೆ 60 ವರ್ಷ, ಕೆಲವರಿಗೆ ಮಕ್ಕಳಿಗೆಲ್ಲ ಇನ್ನು ಕರ್ತನ ಬರೋಣಕ್ಕೆ ಸಮಯ ಇದ್ದರೆ 70-80 ವರ್ಷದ ಆಚೆಗೆ ಕೂಡ ನಡೀಬೋದು. ಹಲ್ಲೆಲೂಯಾ. ಇಲ್ಲಿ ಈಗ 50 ವರ್ಷ ಇದ್ದವರಿಗೆ ಇನ್ನೂ 50 ವರ್ಷ ದೇವರು ಇಟ್ಟಿರ್ಬೋದು. ಹಲ್ಲೆಲೂಯಾ. ಹೆದರಬೇಡಿ. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿಯ ಬರೋಣಕ್ಕೆ ಸಮಯ ಇದ್ದರೆ ಇನ್ನೂ 50 ವರ್ಷ ನೀವಿರ್ಬೋದು. ಹಲ್ಲೆಲೂಯಾ. ಇವತ್ತು ನೆನೆಸಿಕೊಂಡಿದ್ರೆ, ಓ ದೇವರೇ, ನನ್ನ ಕತೆ ಮುಗಿತಾ ಬಂದಿದೆ, ಇನ್ನು 5 ವರ್ಷ, 2 ವರ್ಷ, 6 ವರ್ಷ ಅಲ್ಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಕಡೆ ಕೂಡ ಆಗ್ಬೋದು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನಿನ್ನೆ ರಿಪೋರ್ಟ್ ಬಂದಿದೆ, ನಮ್ಮ ಉಡುಪಿ, ಮಂಗಳೂರಲ್ಲಿ ಹಾರ್ಟ್ ಅಟ್ಯಾಕ್ ಬಹಳ ಕಡಿಮೆ ಎಂಬುದಾಗಿ. ಹಲ್ಲೆಲೂಯಾ. ಹೆದರಬೇಡಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಏನು ಮಾಡಬೇಡಿ, ಹೆದರಬೇಡಿ. ಪ್ರೈಸ್ ದ ಲಾರ್ಡ್. ಮರಣವನ್ನು ಜಯಿಸಿದ ಯೇಸು ನಮ್ಮ ಯೇಸು. ಮರಣ ಭಯದಿಂದ ಬಿಡಿಸುವ ಯೇಸು ನಮ್ಮ ಯೇಸು. ದಾಸತ್ವದಿಂದ ಬಿಡಿಸುವ ಯೇಸು ನಮ್ಮ ಯೇಸು. ಯಾರು ತೀರ್ಪು ಬರೆದ್ರು ಕೂಡ ಹಲ್ಲೆಲೂಯಾ, ನಮ್ಮ ಕರ್ತನು ಸಿಗ್ನೇಚರ್ ಹಾಕದೆ ಆ ತೀರ್ಪು ಪ್ರಾಬಲ್ಯಕ್ಕೆ ಬರುವುದಿಲ್ಲ. ಹಲ್ಲೆಲೂಯಾ. ಡಾಕ್ಟರ್ ಹೇಳ್ಬೋದು, ಸಾಯ್ತೀಯಾ? ಹಲ್ಲೆಲೂಯಾ. ನಮ್ಮ ಯೇಸು ಸೀಲ್ ಹಾಕಿ ಸಿಗ್ನೇಚರ್ ಮಾಡಿದರೆ ಮಾತ್ರ ಸಾವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೋಹಾನ ಬರ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಈಗ ಈ ನಮ್ಮ ಪೇತ್ರನಿಗೆ ನಮ್ಮದೇ ಆದ ಬುದ್ಧಿ ಅಲ್ವಾ? ಪ್ರೈಸ್ ದ ಲಾರ್ಡ್. ಪೇತ್ರ ಹೇಳ್ತಾನೆ, ಸ್ವಾಮಿ ಇವನ ಬಗ್ಗೆ ಏನು? ಹಲ್ಲೆಲೂಯಾ. ಸ್ವಾಮಿ ಹೇಳ್ತಿದ್ದಾರೆ, ನಾನು ಬರುವ ತನಕ ಅವನು ಇರಬೇಕೆಂದು ನನಗೆ ಮನಸ್ಸಿದ್ರೆ ನಿನಗೇನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆ ಯೋಹಾನ ತೀರಿಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಕೆಲವು ಸತ್ಯವೇದ ಪಂಡಿತರು ಹೇಳ್ತಾರೆ ತೀರಿಕೊಂಡಿದ್ದಾರೆ, ಕೆಲವು ಸತ್ಯವೇದ ಪಂಡಿತರು ಹೇಳ್ತಾರೆ ತೀರಿಕೊಂಡಿಲ್ಲ. ಇರಲಿ, ಏನೇ ಆಗಲಿ, ಆದರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಇಲ್ಲಿರುವಂಥ ಬಹಳಷ್ಟು ಜನರು ಜೀವಂತ ಇರುವವರಾಗಿದ್ದೀರಿ. ಆಮೇನ್. ನಮ್ಮ ಜನರೇಷನಲ್ಲಿ ಯೇಸು ಸ್ವಾಮಿ ಬರುವವರಾಗಿದ್ದಾರೆ. ನಾವು ಅದನ್ನು ನಂಬಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಎರಡನೇದಾಗಿ ಪ್ರೈಸ್ ದ ಲಾರ್ಡ್, ಇದೇ ಆ 1ನೇ ಪಾಯಿಂಟಲ್ಲಿ ಎರಡನೇದಾಗಿ ಹಲ್ಲೆಲೂಯಾ, ನಾನೇ ಓದಿಕೊಳ್ತೇನೆ, ಸಮಯ ಮುಂದೆ ಹೋಗ್ತಾ ಇದೆ. ಪ್ರಕಟಣೆ 1ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ಪ್ರೈಸ್ ದ ಲಾರ್ಡ್. ರೆವಲ್ಯೂಷನ್ ಚಾಪ್ಟರ್ 1 verse 17 and 18. ನಾನು ಓದ್ಕೊಳ್ತೇನೆ, ವಾಕ್ಯ ಕೇಳಿ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಈಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಹೆದರಬೇಡ ಯೋಹಾನ, ಹೆದರಬೇಡ. ಪ್ರೀತಿಯ ಸಹೋದರ ಸಹೋದರಿ, ಹೆದರಬೇಡ. ಓ ದೇವರ ಮಕ್ಕಳೇ, ಹೆದರಬೇಡಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ, ಸತ್ತವನಾದೆನು ಅಂದರೆ ಮರಣ ಹೊಂದಿದೆನು.
ಆದರೆ ಈಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಹಾಲೆಲೂಯ. ಮತ್ತೆ ಯೇಸು ಸ್ವಾಮಿ ತೋರಿಸ್ತಾರೆ, ಹೆದರಬೇಡಪ್ಪ. ಹಾಲೆಲೂಯ. ನಿನಗೆ ಅಷ್ಟು ಹೆದರಿಕೆಯ? ನೋಡು, ಚಾವಿ ನನ್ನ ಕೈಯಲ್ಲುಂಟು. ಹಾಲೆಲೂಯ. ಮೊದಲು ನಾನು ಏನು ಹೇಳಿದೆ? ಸಿಗ್ನೇಚರ್ ಅವರೇ ಮಾಡಬೇಕು. ಅವರು ಮಾಡದೆ ಯಾರೂ ಸಾಯಲ್ಲ. ಆಮೇನ್. ಹಾಲೆಲೂಯ. ಎರಡು ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಚಾವಿ ನನ್ನ ಕೈಯಲ್ಲೇ ಉಂಟು. ಯಾರ ಕೈಯಲ್ಲಿ ಚಾವಿ? ಯೋಹಾನನಿಗೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಚಾವಿ ಯಾರ ಕೈಯಲ್ಲಿ ಉಂಟು? ಈ ಯೋಹಾನನಿಗೆ ಏನು ಮಾಡಿದ್ರು ಗೊತ್ತಾ? ರೋಮನ್ ಗೌರ್ಮೆಂಟ್ ಕುದಿಯುವ ಎಣ್ಣೆಗೆ ಹಾಕಿದ್ರು. ಹಾಲೆಲೂಯ. ಏನು ಮಾಡಿದ್ರು? ಕುದಿಯುವ ಎಣ್ಣೆಗೆ ಹಾಕಿದ್ರು. ಚಾವಿ ಯಾರ ಕೈಯಲ್ಲಿ ಉಂಟು? ಯೇಸು ಸ್ವಾಮಿ ಕೈಯಲ್ಲಿ. ಅವನು ಸಾಯಲಿಲ್ಲ. ಹಾಲೆಲೂಯ. ಪದ್ಮಸ್ ದ್ವೀಪಕ್ಕೆ ಹಾಕಿದ್ರು. ಅಲ್ಲಿ ಯೇಸು ಸ್ವಾಮಿ ದರ್ಶನ ಕೊಟ್ಟು ಹೇಳ್ತೇವೆ, ಚಾವಿ ನೋಡಿದ್ದು ಯಾರ ಕೈಯಲ್ಲಿ ಉಂಟು? ಹಾಲೆಲೂಯ. ಹಾಲಲ್ಲಿ ಕೈ ಎತ್ತಿ, ಚಾವಿ ಯಾರ ಕೈಯಲ್ಲಿ ಉಂಟು? ಹೀಗೆ ಎತ್ತಿ, ಕೈ ಎತ್ತಿ, ಪ್ರೈಸ್ ಅಲ್ಲ. ಚಾವಿ ಯಾರ ಕೈಯಲ್ಲಿ ಉಂಟು? ಯೇಸು ಸ್ವಾಮಿಯ ಕೈಯಲ್ಲಿ ಉಂಟು. ಆಮೇನ್. ಹಾಲೆಲೂಯ. ಅದಕ್ಕೆ ಈ ಮರಣ ಇಷ್ಟು ಪ್ರಸಿದ್ಧ. ಆಮೇನ್. ಹಾಲೆಲೂಯ. ಈ ಕರ್ತನ ಭೋಜನದಲ್ಲಿ ಯೇಸುವಿನ ಮರಣವನ್ನ ನಾವು ಪ್ರಸಿದ್ಧಿ ಪಡಿಸುವವರಾಗಿದ್ದೇವೆ. ಹಾಲೆಲೂಯ. ಏನು ಪ್ರಸಿದ್ಧಿ ಪಡಿಸುವವರಾಗಿದ್ದೇವೆ? ಸಿಗ್ನೇಚರ್ ನನ್ನ ಯೇಸು ಹಾಕಬೇಕು. ಆಮೇನ್. ಎರಡು, ಚಾವಿ ನನ್ನ ಕರ್ತನ ಕೈಯಲ್ಲಿ ಉಂಟು. ಆಮೇನ್. ಹಾಲೆಲೂಯ. ಹಾಲೆಲೂಯ. ಪ್ರತಿ ಕರ್ತನ ಭೋಜನದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ಯೇಸು ಕ್ರಿಸ್ತನ ಮರಣವನ್ನು ನಾವು ಏನು ಮಾಡುವವರಾಗಿದ್ದೇವೆ? ಪ್ರಸಿದ್ಧಿ ಪಡಿಸುವವರಾಗಿದ್ದೇವೆ. ಹಾಲೆಲೂಯ. ಹಾಲೆಲೂಯ. ಸೈತಾನ ಬಂದು ಹೇಳ್ತಾನೆ, ಸಾಯ್ತೀಯ. ಆಗ ನಾವೇನು ಹೇಳಬೇಕು? ಚಾವಿ ಯಾರ ಕೈಲುಂಟು? ಯೇಸು ಸ್ವಾಮಿಯ ಕೈಲುಂಟು. ಹಾಲೆಲೂಯ. ಸೈತಾನ ಬಂದು ಹೇಳ್ತಾನೆ, ರಿಪೋರ್ಟ್ ತೋರಿಸ್ತಾನೆ. ಆಗ ನಾವೇನು ಹೇಳಬೇಕು? ಸಿಗ್ನೇಚರ್ ಯಾರು ಮಾಡಬೇಕು? ಹಾಲೆಲೂಯ. ಆ ಡಾಕ್ಟರ್ ಈ ಡಾಕ್ಟರ್ ಸಿಗ್ನೇಚರ್ ಮಾಡಿದರೆ ನಾವು ಸಾಯೋದಿಲ್ಲ. ಯೇಸು ಸಿಗ್ನೇಚರ್ ಮಾಡಬೇಕು. ಯೇಸು ಹೇಳ್ತಾರೆ, ನಾನು ಬರೋ ತನಕ ಅವನು ಇರಬೇಕು ಅಂತಿದ್ರೆ ನಿನಗೇನು? ಹಾಲೆಲೂಯ. ಪೇತ್ರನಿಗೆ ಮಾತ್ರ ಅಲ್ಲ, ಡಾಕ್ಟರ್ಗೆ ಕೂಡ ಕೇಳ್ತಾರೆ. ಹಾಲೆಲೂಯ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಣಿಪಾಲಿಗೆ ಕೂಡ ಕೇಳ್ತಾರೆ, ಅವನು ಇರಬೇಕು ಅಂತ ನನಗಿದ್ರೆ ನಿನಗೇನು? ಹಾಲೆಲೂಯ. ನಿನಗೆ ಸಾಯಬೇಕು, ಆದರೆ ನನಗೆ ಅವನು ಏನಾಗಿರಬೇಕು? ಬದುಕಬೇಕು. ಆಮೇನ್. ಹಾಲೆಲೂಯ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಎರಡನೇ ಪಾಯಿಂಟಿಗೆ ನಾವು ಬರುವಂತಹ ಸಮಯದಲ್ಲಿ ಈ ಮರಣ ಯಾಕೆ ಇಷ್ಟು ಪ್ರಸಿದ್ಧ? ಹಾಲೆಲೂಯ. ಡೆಲಿವರೆನ್ಸ್ ಫ್ರಾಮ್ ಸಿಕ್ ಅಂಡ್ ಡೆಲಿವರೆನ್ಸ್ ಫ್ರಾಮ್ ಸಿನ್ ಅಂಡ್ ಸಿಕ್ನೆಸ್. ಪಾಪ ಮತ್ತು ರೋಗದಿಂದ ಬಿಡುಗಡೆ ಯೇಸುವಿನ ಮರಣದ ಮೂಲಕ. ಪ್ರೈಸ್ ಅಲ್ಲ. ವಾಕ್ಯವನ್ನು ಓದಿಕೊಳ್ಳೋಣ. ನೀವೆಲ್ಲ ನಿಮ್ಮ ಬೈಬಲಲ್ಲಿ ನೋಡ್ಕೊಳ್ಳಿ, ನಾನೇ ಓದಿಕೊಳ್ತೇನೆ. 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ. 1 Peter chapter 2 verses 24. ಅಲ್ಲಿ ನೋಡ್ತೇವೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಹಾಲೆಲೂಯ. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಎರಡೂ ವಾಕ್ಯ ಒಟ್ಟಿಗೆ, ತುಂಬ ರೆಫರೆನ್ಸ್ ವಾಕ್ಯಗಳಿದ್ದಾವೆ, ಯಾವುದನ್ನು ತೆಗಿಲಿಕ್ಕೆ ಸಮಯ ಇಲ್ಲ. ಹಾಲೆಲೂಯ. ಜಸ್ಟ್ ನಾನು ಪ್ರಾರಂಭದಲ್ಲಿ ಹೇಳಿದೆ, ಜಸ್ಟ್ ಕೆಲವು ಥಾಟ್ಸ್ ಅಷ್ಟೇ. ಇಲ್ಲಿ ನೋಡ್ತೇವೆ, ಯೇಸುವಿನ ಮರಣದಿಂದ ನಮಗೆ ಪಾಪದ ಮೇಲೆ ಜಯ ಉಂಟಾಗ್ತಾ ಇದೆ. ಯೇಸು ಪಾಪವನ್ನು ಜಯಿಸಿದರು. ಯೇಸು ಕ್ರಿಸ್ತನು ಯಾರ ಒಳಗಿದ್ದಾನೆ ಆ ವ್ಯಕ್ತಿ ಕೂಡ ಪಾಪವನ್ನು ಜಯಿಸ್ತಾನೆ. ಹಾಲೆಲೂಯ. ಯೇಸು ಪಾಪವನ್ನು ದ್ವೇಷಿಸಿದರು. ಯೇಸು ಯಾರ ಒಳಗಡೆ ಇದ್ದಾರೆ ಅವರು ಪಾಪವನ್ನು ದ್ವೇಷಿಸ್ತಾರೆ. ಹಾಲೆಲೂಯ. ಹಾಲೆಲೂಯ. ಯೇಸು ಜಯಿಸಿದರು. ನಾವು ಕಳೆದ ವಾರದಲ್ಲಿ ಕೇಳಿದ್ದೇವೆ, ನಮ್ಮನ್ನು ಪ್ರೀತಿಸಿದ ಆತನ ಮೂಲಕ ಎಲ್ಲ ವಿಷಯಗಳಲ್ಲಿ ನಾವು ಸಂಪೂರ್ಣ ಜಯಶಾಲಿಗಳಾಗ್ತೇವೆ. ಹಾಲೆಲೂಯ. ಪ್ರೈಸ್ ಅಲ್ಲ. ಸಂಪೂರ್ಣವಾದ ಜಯ ನಮಗೆ ಪಾಪದ ಮೇಲೆ ಸಿಗ್ತದೆ. ಆಮೇನ್. ದೊಡ್ಡ ಕುಡಿಕನಾಗಿರ್ತಾನೆ, ಇನ್ನು ಯಾವ್ಯಾವುದೋ ದುಶ್ಚಟಗಳಲ್ಲಿರ್ತಾನೆ, ಯಾವ್ಯಾವುದೋ ಪಾಪದಲ್ಲಿರ್ತಾನೆ. ಕೆಲವೊಮ್ಮೆ ಕುಡುಕ ಅಲ್ಲ, ಬೇರೆ ಏನು ಮಾಡಲ್ಲ, ಆದರೆ ಒಳಗೆ ಪೂರ್ತಿ ಪಾಪ ತುಂಬಿರ್ತದೆ. ಅನೇಕರ ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳಿದರೆ, ಹಾಲೆಲೂಯ, ಸುಣ್ಣ ಬಡಿದ ಸಮಾಧಿಯ ಹಾಗೆ. ಹೊರಗೆ ನೋಡಲಿಕ್ಕೆ ಭಾಳ ಚೆಂದ ಇರ್ತಾರೆ, ಹೊರಗೆ ನೋಡಲಿಕ್ಕೆ ಒಳ್ಳೆಯ ವಿಶ್ವಾಸಿಯಾಗಿರ್ತಾರೆ, ಆದರೆ ಒಳಗೆ ಪಾಪ ತುಂಬಿರ್ತದೆ. ಆದರೆ ಏನೇ ಇರಲಿ ಪರಿಸ್ಥಿತಿ, ಪ್ರೈಸ್ ದಿ ಲಾರ್ಡ್, ಮರಣ ಹೊಂದಿದ, ಪುನರುತ್ಥಾನ ಹೊಂದಿದ, ಹಾಲೆಲೂಯ, ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಯೇಸುವನ್ನು ಯಾರು ಒಳಗಡೆ ಕರೆದುಕೊಂಡಿದ್ದಾರೆ, ಹಾಲೆಲೂಯ, ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾರಾದರೂ ಬಾಗಿಲು ತೆರೆದರೆ ಅದು ಬೇರೆಯವರಿಗೆ ಹೇಳಿದ್ದಲ್ಲ, ಲವೋದಿಕೀಯದಲ್ಲಿದ್ದ ಸಭೆಯವರಿಗೆ ಹೇಳಿದ್ದು. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಬಾಗಿಲು ತೆರೆದರೆ ನಾನು ಒಳಗೆ ಬರ್ತೇನೆ. ಆಮೇನ್. ಹಾಲೆಲೂಯ. ಎಲ್ಲ ಪಾಪದಿಂದ ಬಿಡಿಸ್ತಾರೆ.
ಎಲ್ಲ ಪಾಪದಿಂದ ಬಿಡಿಸ್ತಾರೆ, ಎಲ್ಲ ರೋಗದಿಂದಲೂ ಬಿಡಿಸ್ತಾರೆ. ಹಾಲೆಲೂಯ, ಹಾಲೆಲೂಯ. ದೇವರ ಪವಿತ್ರಾತ್ಮ ನಮ್ಮ ಒಳಗಡೆ ಇರುವಾಗ, ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದ ಆತನ ಆತ್ಮವು ನಮ್ಮೊಳಗೆ ಇರುವುದಾದರೆ, ಹಾಲೆಲೂಯ, ಆ ಪುನರುತ್ಥಾನದ ಆತ್ಮ ಈ ಮರ್ತ್ಯ ಶರೀರಗಳನ್ನು ಕೂಡ ಪುನರುತ್ಥಾನಗೊಳಿಸುವಂಥದ್ದಾಗಿದೆ. ಹಾಲೆಲೂಯ. ನಿಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಜೀವ ಇಲ್ಲವೋ ಅಲ್ಲಿ ಜೀವ ಉಂಟು ಮಾಡುವಂಥದ್ದಾಗಿದೆ. ಹಾಲೆಲೂಯ. ಯೇಸುವಿನ ಮರಣ, ಪುನರುತ್ಥಾನ, ಯೇಸು ಕೊಡುವ ಪವಿತ್ರ ಆತ್ಮ. ಹಾಲೆಲೂಯ. ಹಾಗಾದರೆ ಯಾಕೆ ಯೇಸುವಿನ ಮರಣ ಇಷ್ಟು ಪ್ರಸಿದ್ಧವಾಗಿದೆ, ಪ್ರಸಿದ್ಧಿ ಪಡಿಸಬೇಕು ಅಂತ ಹೇಳಿದರೆ, ಇದು ಪಾಪದಿಂದಲೂ ರೋಗದಿಂದಲೂ ಬಿಡಿಸುವಂಥದ್ದು. ಆಮೇನ್. ಮಾನಸಿಕ ರೋಗ ಇದ್ರೂ ಬಿಡಿಸುವಂಥದ್ದಾಗಿದೆ, ಶಾರೀರಿಕ ರೋಗ ಇದ್ರೂ ಬಿಡಿಸುವಂಥದ್ದಾಗಿದೆ, ಆತ್ಮಿಕ ರೋಗ ಇದ್ರೂ ಬಿಡಿಸುವಂಥದ್ದಾಗಿದೆ. ಕೆಲವರಿಗೆ ಪ್ರೈಸಲ ಶರೀರಕ್ಕೆ ರೋಗ ಇಲ್ಲ, ಇನ್ನು ಕೆಲವರಿಗೆ ಅವರಿಗೆ ಪ್ರೈಸಲ ಅವರಿಗೆ ಮಾನಸಿಕ ರೋಗವೂ ಇಲ್ಲ, ಆತ್ಮಿಕ ರೋಗ. ಹಾಲೆಲೂಯ, ಹಾಲೆಲೂಯ. ಬೇರೆ ಎಲ್ಲ ಗೊತ್ತಾಗ್ತದೆ, ಸಂದೇಶ ಮಾತ್ರ ಗೊತ್ತಾಗೋದಿಲ್ಲ. ಹಾಲೆಲೂಯ. ಏನು? ಬೇರೆ ಎಲ್ಲ ಅರ್ಥ ಆಗ್ತದೆ, ದೇವರ ವಾಕ್ಯ ಮಾತ್ರ ಗೊತ್ತಾಗೋದಿಲ್ಲ. ಯಾವ ಕಾದಂಬರಿ ಓದಿದ್ರು ಎಲ್ಲ ಗೊತ್ತಾಗ್ತದೆ, ಯಾವ ಫಿಲಿಮ್ ನೋಡಿದ್ರು ಎಲ್ಲ ಗೊತ್ತಾಗ್ತದೆ. ಯೇಸು ಸ್ವಾಮಿಯ ಬಗ್ಗೆ ಮಾತ್ರ ಎಷ್ಟು ಹೇಳಿದ್ರು ಎಂಥದ್ದು ಗೊತ್ತಾಗಲ್ಲ. ಹಾಲೆಲೂಯ. ಇದಕ್ಕೆ ಏನಂತ ಹೇಳ್ತಾರೆ? ಆತ್ಮಿಕ ರೋಗ. ಪ್ರೈಸರ. ಆದರೆ ಒಪ್ಕೊಂಡ್ರೆ ಸಾಕು, ಸ್ವಾಮಿ ಬೇರೆ ಎಲ್ಲ ನನಗೆ ಗೊತ್ತಾಗ್ತದೆ, ಇದೊಂದು ನಿನ್ನ ವಿಷಯ ಮಾತ್ರ ನನಗೆ ಗೊತ್ತಾಗಲ್ಲ. ಹಾಲೆಲೂಯ. ಒಪ್ಕೊಂಡ್ರೆ ಸಾಕು, ಅವರು ಆತ್ಮಿಕ ರೋಗದಿಂದಲೂ ನಮ್ಮನ್ನು ಬಿಡಿಸ್ತಾರೆ. ಹಾಲೆಲೂಯ. ಹರಟೆ ಹೊಡಿಲಿಕ್ಕೆ 2 ಗಂಟೆ ಆದರೂ ತೊಂದರೆ ಇಲ್ಲ, 10 ನಿಮಿಷ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ, ಇದು ಆತ್ಮಿಕ ರೋಗ. ಆಮೇನ್. ಹಾಲೆಲೂಯ, ಹಾಲೆಲೂಯ. ಬೇರೆ ಯಾವ ಕೆಲಸ ಬೇಕಾದರೂ ಮೊಣಕಾಲು ಊರ್ತೇವೆ, ಪ್ರೈಸ್ ಅಲ್ಲ. ಆದರೆ ಪ್ರೇಯರ್ ಮಾಡಲಿಕ್ಕೆ ಮಾತ್ರ ಮೊಣಕಾಲು ಊರ್ಲಿಕ್ಕೆ ಆಗಲ್ಲ, ಇದು ಆತ್ಮಿಕ ರೋಗ. ಹಾಲೆಲೂಯ. ಎಲ್ಲ ಪಾಪಗಳಿಂದಲೂ ಎಲ್ಲ ರೋಗಗಳಿಂದಲೂ ಯೇಸುವಿನ ಮರಣ ನಮ್ಮನ್ನು ಬಿಡಿಸುವಂಥದ್ದಾಗಿದೆ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಮುಂದಿನ ಪಾಯಿಂಟಿಗೆ ಹೋಗ್ತಾ ಇದ್ದೇನೆ. 3ನೇ ಪಾಯಿಂಟ್, ಪ್ರೈಸ್ ಅಲ್ಲ, ಮೇಕ್ಸ್ ಅಸ್ ಹೋಲಿ ಅಂಡ್ ಬ್ಲೇಮ್ಲೆಸ್. ಹಾಲೆಲೂಯ. ನಮ್ಮನ್ನು ಪರಿಶುದ್ಧ ಮತ್ತು, ಅಥವಾ ಕನ್ನಡದಲ್ಲಿ ನಿರ್ದೋಷ, ಪರಿಶುದ್ಧ ಮತ್ತು ದೋಷರಹಿತರಾಗಿ ಮಾಡುವಂಥದ್ದು. ಹಾಲೆಲೂಯ. ಪ್ರೈಸಲ. ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಕೊಲೊಸ್ಸೆ ಪತ್ರಿಕೆ ಅದರ 1ನೇ ಅಧ್ಯಾಯ 22ನೇ ವಾಕ್ಯ. ಕೊಲೊಸಿಯನ್ಸ್ ಚಾಪ್ಟರ್ 1:22. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಹಾಲೆಲೂಯ. ಇಂಗ್ಲಿಷಲ್ಲಿ ಓದಿಕೊಳ್ತೇನೆ. ಇನ್ ದ ಬಾಡಿ ಆಫ್ ಹಿಸ್ ಫ್ಲೆಶ್ ಥ್ರೂ ಡೆತ್ ಟು ಪ್ರೆಸೆಂಟ್ ಯು ಹೋಲಿ ಅಂಡ್ ಬ್ಲೇಮ್ಲೆಸ್ ಅಂಡ್ ಅಬೌವ್ ರಿಪ್ರೋಚ್ ಇನ್ ಹಿಸ್ ಸೈಟ್. ಹಾಲೆಲೂಯ. ಅಲ್ಲಿ ನೋಡ್ತೇವೆ ಹೋಲಿ ಅಂಡ್ ಬ್ಲೇಮ್ಲೆಸ್. ಪ್ರೈಸಲ. ಕನ್ನಡದಲ್ಲಿ ನಾವು ನೋಡ್ತೇವೆ, ಪ್ರೈಸಲ, ಯೇಸು ಕ್ರಿಸ್ತನ ಮರಣದ ಮೂಲಕ ನಮಗೆ ಏನಾಗ್ತಾ ಇದೆ? ಪ್ರೈಸಲ, ಒಂದು ದೇವರೊಂದಿಗೆ ಸಂಧಾನ, ಕಾಂಪ್ರಮೈಸಿಗೆ ಬರ್ತಾ ಇದ್ದೇವೆ. ಹಾಲೆಲೂಯ. ನಾನು ಆ ವಿಷಯವನ್ನು ವಿವರಿಸಲಿಕ್ಕೆ ಹೋಗಲ್ಲ. ಅಲ್ಲಿ ನೋಡ್ತೇವೆ, ನಮ್ಮನ್ನು ಪರಿಶುದ್ಧರನ್ನಾಗಿ, ದೋಷ ಇಲ್ಲ ಅಂತಲ್ಲ, ಹಾಲೆಲೂಯ, ಆದರೆ ಯೇಸುವಿನ ಮರಣ ನಮ್ಮನ್ನು ಏನು ಮಾಡ್ತಾ ಇದೆ? ನಿರ್ದೋಷಿಗಳನ್ನಾಗಿ ಮಾಡ್ತಾ ಇದೆ. ಹಾಲೆಲೂಯ. ಅಪರಾಧ ಮಾಡಲಿಲ್ಲ ಅಂತಲ್ಲ, ಹಾಲೆಲೂಯ, ಆದರೂ ಯೇಸು ನಮ್ಮ ಅಪರಾಧ ಒತ್ತುಕೊಂಡಿರೋದ್ರಿಂದ ನಮ್ಮನ್ನು ನಿರಪರಾಧಿ ಎಂಬುದಾಗಿ ದೇವರು ಬಿಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧರಾಗಿರೋದ್ರಿಂದಲ್ಲ, ಪ್ರೈಸ್ ದಿ ಲಾರ್ಡ್, ನಿರ್ದೋಷಿಗಳಾಗಿರೋದ್ರಿಂದಲ್ಲ, ನಿರಪರಾಧಿಗಳಾಗಿರೋದ್ರಿಂದಲ್ಲ, ಯೇಸು ನಮ್ಮೆಲ್ಲರ ದೋಷಗಳನ್ನು, ನಮ್ಮೆಲ್ಲರ ಅಪರಾಧಗಳನ್ನು ಹೊತ್ತು ಮರಣ ಹೊಂದಿದ್ರಿಂದ ಈಗ ನಾವೇನಾಗಿದ್ದೇವೆ? ಪರಿಶುದ್ಧರಾಗಿದ್ದೇವೆ, ನಿರ್ದೋಷಿಗಳಾಗಿದ್ದೇವೆ, ನಿರಪರಾಧಿಗಳಾಗಿದ್ದೇವೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಕೆಲವೊಮ್ಮೆ ಸೈತಾನ ಹೇಳ್ತಾನೆ, ನೀನು ಅಪರಾಧಿ. ವಾಕ್ಯದಲ್ಲಿ ಹಾಗೆ ಉಂಟು, ನೀನು ಅಪರಾಧಿ, ನೀನು ಅಪರಾಧಿ, ನೀನು ಪಾಪಿ, ಪಾಪಿ, ಪಾಪಿ. ಆದರೆ ಪ್ರೈಸ್ ದಿ ಲಾರ್ಡ್, ಆಗ ನಾವೇನು ಹೇಳಬೇಕು? ಪ್ರೈಸ್ ದಿ ಲಾರ್ಡ್, ಯೇಸುವಿನ ರಕ್ತ ನನ್ನನ್ನು ಪರಿಶುದ್ಧ ಮಾಡಿದೆ, ಯೇಸುವಿನ ಮರಣ ನನ್ನನ್ನು ಪರಿಶುದ್ಧ ಮಾಡಿದೆ, ಯೇಸುವಿನ ಮರಣ ನನ್ನ ನಿರ್ದೋಷಿಯನಾಗಿ ಮಾಡಿದೆ, ಯೇಸುವಿನ ಮರಣ ನನ್ನನ್ನು ನಿರಪರಾಧಿಯಾಗಿ ಮಾಡಿದೆ. ಆಮೆನ್. ಹಾಲೆಲೂಯ, ಹಾಲೆಲೂಯ. ಯಾವಾಗ ಹೇಳುತ್ತೇವೆ, ಸೈತಾನ ಓಡಿ ಹೋಗ್ತಾನೆ. ಆಮೆನ್. ಯಾವಾಗ ಇದನ್ನು ಘೋಷಣೆ ಮಾಡ್ತೇವೆ, ಸೈತಾನ ಏನು ಮಾಡ್ತಾನೆ?
ಓಡಿ ಹೋಗುವವನಾಗಿದ್ದಾನೆ. ಹಾಲೆಲೂಯ. ನೆಕ್ಸ್ಟ್ ಪಾಯಿಂಟಿಗೆ ಬರುವಾಗ, ಹಾಲೆಲೂಯ, ಸೇವ್ಸ್ ಅಸ್ ಫ್ರಮ್ ಈವಿಲ್ ಏಜ್, ನಮ್ಮನ್ನು ದುಷ್ಟ ಯುಗದೊಳಗಿಂದ ತಪ್ಪಿಸುವಾತನು. ಹಾಲೆಲೂಯ. ವಾಕ್ಯ ಓದಿಕೊಳ್ಳೋಣ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ಗಲೇಷಿಯನ್ಸ್ ಚಾಪ್ಟರ್ 1 ವರ್ಸ್ 4. ಪ್ರೈಸ್ ದಿ ಲಾರ್ಡ್. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡ್ತೇವೆ, ದುಷ್ಟ ಯುಗದಿಂದ ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಹಾಲೆಲೂಯ. ವಕ್ರ ಬುದ್ಧಿಯುಳ್ಳ ಜನರ ಮಧ್ಯದಿಂದ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ಕೆಟ್ಟ ಕಾಲದಿಂದ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ಅಧರ್ಮ ಹೆಚ್ಚಾಗಿರುವ ಕಾಲದಿಂದ ನಮ್ಮನ್ನು ಕಾಪಾಡುವುದಕ್ಕಾಗಿ. ಹಾಲೆಲೂಯ. ಯಾವತ್ತು ಆದಾಮ ಪಾಪ ಮಾಡಿದ ಅಂದಿನಿಂದ ಇಂದಿನವರೆಗೆ ಯುಗ ಎಂಥ ಯುಗ? ದುಷ್ಟ ಯುಗ. ಆದರೆ ದೇವರು ನಮಗೆ ಒಂದು ಅದ್ಭುತ ಮಾಡಿದ್ದಾನೆ, ನಮಗೊಂದು ಕೃಪಾಯುಗವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ. ಯಾರು ಕರ್ತನ ಕಡೆಗೆ ಬರುವವರಾಗಿದ್ದಾರೆ, ಯಾರು ಕರ್ತನ ಮರಣ ಪುನರುತ್ಥಾನವನ್ನು ನಂಬಿದವರಾಗಿದ್ದಾರೆ, ದುಷ್ಟ ಯುಗದೊಳಗಿಂದ ತಪ್ಪಿಸಿಕೊಂಡು ಅವರು ಕೃಪಾಯುಗದೊಳಗೆ ಸೇರಿಕೊಂಡವರಾಗಿದ್ದಾರೆ. ಹಾಲೆಲೂಯ. ಲೋಕದಲ್ಲಿ ಒಂದೇ ಸಮಯದಲ್ಲಿ 2 ಯುಗಗಳಿದ್ದಾವೆ. ಆಮೇನ್. ಒಂದೇ ಸಮಯದಲ್ಲಿ ಎಷ್ಟು ಯುಗಗಳು? ದುಷ್ಟ ಯುಗ, ಕೃಪಾಯುಗ. ಹಾಲೆಲೂಯ. ದುಷ್ಟ ಯುಗದಲ್ಲಿದ್ದಂಥವ್ರನ್ನ ಕೃಪಾಯುಗ ಕರೀತಾ ಇದೆ, ಬಾ ಮಗನೇ, ಬಾ ಮಗಳೇ, ಬಾ, ಈ ಯುಗದೊಳಗೆ ಸೇರಿಕೋ, ಯೇಸು ನಿನಗಾಗಿ ಮರಣ ಹೊಂದಿದ್ದಾರೆ. ಹಾಲೆಲೂಯ. ಈ ಕಾರಣಕ್ಕಾಗಿಯೇ ನಾವು ಈ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಂಡು ಪ್ರೈಸಲ ಕ್ರಿಸ್ತನ ಮರಣವನ್ನು ಸಾರುವವರಾಗಿದ್ದೇವೆ. ಹಾಲೆಲೂಯ. ದುಷ್ಟ ಯುಗದಲ್ಲಿ ಇರುವವರಿಗೆ ಕರೆಯುವವರಾಗಿದ್ದೇವೆ, ಬನ್ನಿರಿ, ಕೃಪಾಯುಗ ಇಲ್ಲಿದೆ, ಕೃಪಾಯುಗದಲ್ಲಿ ಬನ್ನಿರಿ, ಕೃಪಾಯುಗಕ್ಕೆ ಸೇರಿಕೊಳ್ಳಿರಿ, ಯೇಸು ಮರಣ ಹೊಂದಿದ್ದಾರೆ. ಹಾಗಾಗಿ ನಿಮ್ಮನ್ನು ಎಲ್ಲ ರೀತಿಯ ಕೆಟ್ಟ ಕಾಲದಿಂದ, ಪ್ರೈಸಲ ದುಷ್ಟ ಯುಗದಿಂದ ತಪ್ಪಿಸಿ ಕೃಪೆಯ ಯುಗದೊಳಗೆ ದೇವರ ಪ್ರೀತಿ ಅನುಭವಿಸಲಿಕ್ಕೆ ಆಗುವಂತ, ಪ್ರೈಸಲ ಸಂತೋಷ ಸಮಾಧಾನ ಇರುವ, ಪ್ರೈಸಲ ಈ ನೂತನ ಯುಗದೊಳಗೆ ನಿಮ್ಮನ್ನು ಸೇರಿಸಲಾಗ್ತದೆ. ಇದನ್ನೇ ನಾವು ಹೇಳಿ ಕರೆಯೋರಾಗಿದ್ದೇವೆ. ಹಾಲೆಲೂಯ. ನಾವು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಂಡು ಪ್ರೈಸ್ ದಿ ಲಾರ್ಡ್, ಆನಂತರ ಸುಮ್ಮನೆ ಹೋಗಿ ಇರುವಂಥದ್ದಲ್ಲ. ಯಾರಿಗಾದರೂ ಅವಕಾಶ ಸಿಕ್ಕಾಗ ಸುವಾರ್ತೆ ಹೇಳಬೇಕು, ಬನ್ನಿ, ಪ್ರೈಸ್ ದಿ ಲಾರ್ಡ್. 2 ಯುಗ ಇದೆ, ದುಷ್ಟ ಯುಗ ಇದೆ. ಅವ್ರು ಹೇಳ್ತಾರೆ, ಅದಕ್ಕೆ ಇನ್ನೊಂದು ಹೆಸರು ನಾನು ಓಪನ್ ಹೇಳೋದಿಲ್ಲ ಅಷ್ಟೇ. ಹಾಲೆಲೂಯ. ಈ ಕಾಲದ ಯುಗಕ್ಕೆ ಈ ಲೋಕದ ಜನ ಹೇಳುವಂಥ ಒಂದು ವಿಷಯ ಇದೆ, ಹೆಸರಿದೆ, 2 ಅಕ್ಷರಗಳ ಯುಗ. ಹಾಲೆಲೂಯ. ಆದರೆ ನೀವು ಆ ಯುಗದೊಳಗಿಂದ ತಪ್ಪಿಸಿಕೊಳ್ಳಿ, ಹೊಸ ಯುಗಕ್ಕೆ. ಯಾವ ಯುಗಕ್ಕೆ? ಬನ್ನಿ, ಕೃಪಾಯುಗಕ್ಕೆ. ಆಮೇನ್. ಹಾಲೆಲೂಯ. ಹಾಗಾಗಿ ಈ ಮರಣ ಬಹಳ ಪ್ರಸಿದ್ಧವಾಗಿದೆ. ಪ್ರೈಸ್ ದಿ ಲಾರ್ಡ್. 5ನೇ ವಾಕ್ಯ, ಇಟರ್ನಲ್ ಇನ್ಹೆರಿಟನ್ಸ್, ನಿತ್ಯ ಬಾಧ್ಯತೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನು ಓದಿಕೊಳ್ತೇನೆ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 15ನೇ ವಾಕ್ಯ. ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಹಾಲೆಲೂಯ. ಯೇಸುವಿನ ಮರಣ ನಮಗೆ ನಿತ್ಯ ಬಾಧ್ಯತೆ, ಇಟರ್ನಲ್ ಇನ್ಹೆರಿಟನ್ಸ್. ಹಾಲೆಲೂಯ, ಹಾಲೆಲೂಯ. ಇಟರ್ನಲ್ ಇನ್ಹೆರಿಟನ್ಸ್ ಅಂದರೆ ಶಾಶ್ವತವಾದಂಥ ಸ್ವಾಸ್ಥ್ಯವನ್ನು ಕೊಡ್ತಾನೆ. ಹಾಲೆಲೂಯ. ನಮ್ಮ ಸರ್ಕಾರ ಕೆಲವೊಮ್ಮೆ ಬಡವರಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ 1.5 ಸೆಂಟ್ಸ್, 3/4 ಸೆಂಟ್ಸ್, 3 ಸೆಂಟ್ಸ್, ಹಿಂದೆಲ್ಲ 5 ಸೆಂಟ್ಸ್ ಜಾಗ ಕೊಡ್ತಿದ್ರು ಆಶ್ರಯ ಅಂತ. ಕಂಡೀಷನ್ ಇರ್ತಿತ್ತು, ಸರ್ಕಾರಕ್ಕೆ ಯಾವಾಗ ಬೇಕಾದರೂ ವಾಪಸ್ ತಗೊಳ್ಬೋದು ಅಂತ. ಹಾಲೆಲೂಯ. ಏನು ಮಾಡ್ತಿದ್ರು? ವಿತ್ ಕಂಡೀಷನ್. ಇರಲಿ, ಆಶ್ರಯ ಯೋಜನೆಯಲ್ಲಿ ಸಿಕ್ಕಂಥ ಜಾಗ ಅಲ್ಲ, ಮನೆಯಲ್ಲ, ನಮ್ಮ ಪಿತೃಗಳಿಂದ ಪಾರಂಪರ್ಯವಾಗಿ ಬಂದಂಥ ಸ್ಥಳ. ಆದರೆ ಸರ್ಕಾರಕ್ಕೆ ಯಾವ ಟೈಮಲ್ಲಿ ಕೂಡ ಡಿನೋಟಿಫಿಕೇಶನ್ ಮಾಡಿ ನಮ್ಮ ಜಾಗವನ್ನು ಪ್ರೈಸಲ ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಹಾಲೆಲೂಯ. ನಮಗೆ ರೈಲ್ವೆ ಟ್ರ್ಯಾಕ್ ಹಾಕಬೇಕು, ಬ್ರಿಡ್ಜ್ ಕಟ್ಟಬೇಕು, ಟನಲ್ ಮಾಡಬೇಕು, ಕಟ್ಟಡ ಕಟ್ಟಬೇಕು. ಹಾಲೆಲೂಯ. ನಮಗೆ ಫ್ಯಾಕ್ಟ್ರಿ ಕಟ್ಟಬೇಕು, ಇಂಡಸ್ಟ್ರಿ ಸ್ಥಾಪಿಸಬೇಕು. ಯಾವ ಟೈಮಲ್ಲಿ ಬೇಕಾದರೆ ನಮ್ಮದು ಬಾಧ್ಯತೆ ಏನಾಯಿತು? ನಮ್ಮ ಬಾಧ್ಯತೆ ಏನಾಯಿತು? ಅದೇನು ನಿತ್ಯ ಬಾಧ್ಯತೆ ಅಲ್ಲ. ಯಾವ ಮನೆಯೂ ನಿತ್ಯ ಬಾಧ್ಯತೆ ಅಲ್ಲ. ಯಾವ ಕಾರು ಕೂಡ ನಿತ್ಯವಾಗಿ ಇರುವುದಿಲ್ಲ.
ಹಾಲೆಲೂಯ. ಯಾವ ಮೊಬೈಲ್ ಫೋನ್ ಕೂಡ 50 ವರ್ಷ ಬರುವುದಿಲ್ಲ, 5 ವರ್ಷನೂ ಬರುವುದಿಲ್ಲ. ಹಾಲೆಲೂಯ. ನಿತ್ಯ ಬಾಧ್ಯತೆ ದೇವರು ಕೊಡುವಂಥದ್ದು, ಅದು ಯೇಸು ಕ್ರಿಸ್ತನ ಮರಣದ ಮೂಲಕ ಬರ್ತದೆ. ಪರಲೋಕ ನಮಗೆ ನಿತ್ಯ ಬಾಧ್ಯತೆ, ರಕ್ಷಣೆ ನಮಗೆ ನಿತ್ಯ ಬಾಧ್ಯತೆ, ದೇವರ ಮಕ್ಕಳು ಎಂಬ ಪದವಿ ನಿತ್ಯ ಬಾಧ್ಯತೆ. ಹಾಲೆಲೂಯ. ಅದನ್ನು ಯಾರಿಗೆ ಕೂಡ ಕಸಿದುಕೊಳ್ಳಿಕ್ಕೆ ಆಗಲ್ಲ. ಚೆಲ್ಲಿದರೆ ನಾವೇ ಚೆಲ್ಲಬೇಕು. ಹಾಲೆಲೂಯ. ಅದನ್ನು ಚೆಲ್ಲಿದರೆ ನಾವೇ ಚೆಲ್ಲಬೇಕು. ದೇವರು ನಮ್ಮ ಕೈಯಿಂದ ಕಸಿದುಕೊಳ್ಳುವುದಿಲ್ಲ, ದೇವರು ಕೊಟ್ಬಿಟ್ಟಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಕಳೆದುಕೊಳ್ಳಿಕ್ಕೆ ಉಳಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ. ಕಡೆಯವರೆಗೆ ತಾಳಿಕೊಳ್ಳುವನು ರಕ್ಷಣೆ ಹೊಂದುವನು, ತಾಳಿಕೊಳ್ಳದಿದ್ದರೆ ಅದರ ಅರ್ಥ ರಕ್ಷಣೆ ಹೊಂದುವುದಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗ. ಹಾಗಾದರೆ ನಿತ್ಯವಾದ ಬಾಧ್ಯತೆ, ಸ್ವಲ್ಪ ದಿನಕ್ಕೆ ಒಂದು ಚಾಕ್ಲೇಟ್ ಕೊಟ್ಟ ಹಾಗೆ, ಐಸ್ ಕ್ರೀಮ್ ಕೊಟ್ಟ ಹಾಗೆ ನಮಗೆ ಆಶೀರ್ವಾದ ಕೊಡುವವನಲ್ಲ ನಮ್ಮ ದೇವರು. ಹಾಲೆಲೂಯ. ನಮಗೆ ನಿತ್ಯವಾದ ಬಾಧ್ಯತೆಯನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುವ ದೇವರು, ಅದು ಆತನ ಮರಣದ ಮೂಲಕವಾಗಿ. ಹಾಲೆಲೂಯ. ಹಾಗಾಗಿ ಈ ಮರಣ ಪ್ರಸಿದ್ಧಿಪಡಿಸತಕ್ಕಂಥ ಮರಣ. ಬ್ರದರ್ ಬನ್ನಿ, ಸಿಸ್ಟರ್ ಬನ್ನಿ, ಅಣ್ಣ ಬನ್ನಿ ದೇವರ ಸಭೆಗೆ. ಹಾಲೆಲೂಯ. ದೇವರು ನಿಮಗೆ ನಿತ್ಯ ಬಾಧ್ಯತೆಯನ್ನು ಕೊಡ್ತಾನೆ. ಆಮೆನ್. ಹಾಲೆಲೂಯ. ಯೇಸು ಅದಕ್ಕೆ ಮರಣ ಹೊಂದಿದ್ದಾರೆ, ನಿನಗಾಗಿ ನನಗಾಗಿ ಮರಣ ಹೊಂದಿದ್ದಾರೆ, ಬದುಕಿ ಎದ್ದು ಬಂದಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ಕಡೆಯದಾಗಿ ಪ್ರೈಸಲ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ದೇವರ ವಿಲ್ ಲೆಟರ್. ಹಾಲೆಲೂಯ. ಮರಣ ಶಾಸನ, ಮೃತ್ಯು ಪತ್ರ. ಆಮೆನ್. ಹಾಲೆಲೂಯ. ಏನು? ಮರಣ ಶಾಸನ ಅಥವಾ ಮೃತ್ಯು ಪತ್ರ ಅಥವಾ ವಿಲ್ ಲೆಟರ್. ಪ್ರೈಸಲ ವಾಕ್ಯವನ್ನು ಓದಿಕೊಂಡು ಮುಗಿಸ್ತೇನೆ. ಪ್ರೈಸಲ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಹೀಬ್ರೂ ಚಾಪ್ಟರ್ 9 verse 16 and 17. ಮರಣ ಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದಾತನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಮರಣ ಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಹಾಲೆಲೂಯ. ನಮಗೆ ಗೊತ್ತು, ವಿಲ್ ಲೆಟರ್ ಬರೆಯೋರು ಈ ಲೋಕದಲ್ಲಿ ಮೆಜಾರಿಟಿ ಜನ ಕೂಡ ವಿಲ್ ಬರೆದಿರ್ತಾರೆ. ಟಾಟಾ ಸತ್ತಾಗ ಕೂಡ ವಿಲ್ ಬರೆದಿಟ್ರು. ಹಾಲೆಲೂಯ. ಯಾರು? ರತನ್ ಜಿ ಟಾಟಾ ಸತ್ತಾಗಲೂ ಕೂಡ ಏನು ಮಾಡಿದರು? ರತನ್ ಟಾಟಾ ಸತ್ತಾಗಲೂ ಕೂಡ ವಿಲ್ ಬರೆದಿಟ್ರು. 10,000 ಕೋಟಿ ಆಸ್ತಿ. ಅವರೊಬ್ಬರು ಫ್ರೆಂಡ್ ಇದ್ದ, ಶಾಂತನು ನಾಯ್ಡು ಅಂತ ಒಬ್ಬ ಯವನಸ್ಥ, ಅವರಿಗೆ ಕೂಡ ಸಿಕ್ತು 500 ಕೋಟಿ. ಹಾಲೆಲೂಯ. ಹಾಲೆಲೂಯ. ಆದರೆ ಟಾಟಾ ಬರೆದಂಥ ವಿಲ್ ಅದು ಇಂಪ್ಲಿಮೆಂಟ್ ಆಗಬೇಕು ಅಂದರೆ ರತನ್ ಟಾಟಾ ಸಾಯಬೇಕು. ಹಾಲೆಲೂಯ. ಹಾಲೆಲೂಯ. ನೋಡಿ, ಪವರ್ ಆಫ್ ಅಟೋನಿ ಮತ್ತು ವಿಲ್ಗೆ ಇರುವ ವ್ಯತ್ಯಾಸ ಎಲ್ಲರಿಗೆ ಗೊತ್ತು. ವಿಲ್ ಸತ್ತ ಮೇಲೆ, ಪವರ್ ಆಫ್ ಅಟೋನಿ ಜೀವಂತ ಇರುವಾಗ. ಹಾಲೆಲೂಯ. ಪವರ್ ಆಫ್ ಅಟೋನಿ ಸತ್ತ ಮೇಲೆ ಕ್ಯಾನ್ಸಲ್ ಆಗ್ತದೆ, ವಿಲ್ ಸತ್ತ ಮೇಲೆ ಅಧಿಕಾರಕ್ಕೆ ಬರ್ತದೆ. ಆಮೇನ್. ನಮ್ಮ ಯೇಸ್ವಾಮಿ ನಮಗೆ ಪವರ್ ಆಫ್ ಅಟೋರ್ನಿ ಕೊಡಲಿಲ್ಲ, ನಮಗೆ ವಿಲ್ ಕೊಟ್ಟುಬಿಟ್ಟಿದ್ದಾರೆ. ಆಮೇನ್. ಹಾಲಲ್ಲಿ ವಿಲ್ ಏನಂತ ಕೊಡ್ತಾರೆ? ಪ್ರೈಸ್ ಅಲ್ಲ, ನನ್ನದೆಲ್ಲ ನಿನ್ನದೇ. ಆಮೇನ್. ಹಾಲೆಲೂಯ. ಅಪ್ಪ ಮಗನಿಗೆ ವಿಲ್ ಬರೆದಿಟ್ಟಿರ್ತಾರೆ, ಅಥವಾ 4 ಜನ ಮಕ್ಕಳಿದ್ರೆ ವಿಲ್ ಬರೆದಿಟ್ಟಿರ್ತಾರೆ. ನನ್ನದೆಲ್ಲ ನಿಮ್ಮದೇ, ಈ ಮನೆ ನಿನ್ನದು, ಈ ತೋಟ ನಿನ್ನದು, ಈ ಕಾರು ನಿನ್ನದು. ಹಾಲೆಲೂಯ. ಇದು ನಿನ್ನದು. ಹಾಲೆಲೂಯ. ಹಾಗಾದ್ರೆ ಈ ಮರಣ ಅಂತಿಂತ ಮರಣ ಅಲ್ಲ, ವಿಲ್ ಪ್ರಾಬಲ್ಯಕ್ಕೆ ತರುವಂಥ ಮರಣ. ಆಮೇನ್. ಹಾಲೆಲೂಯ. ಆಶೀರ್ವಾದವನ್ನು ನಮ್ಮ ಜೀವಿತಕ್ಕೆ ತರುವಂಥ ಮರಣ. ಆಮೇನ್. ಈ ಮುಂಚೆ ಏನು 5 ಪಾಯಿಂಟ್ ಹೇಳಿದ್ದೇನೆ, ಈ 5 ಪಾಯಿಂಟ್ಗಳು ಪ್ರಾಬಲ್ಯಕ್ಕೆ ಬರುವುದು ಯೇಸುವಿನ ಮರಣದ ಮೂಲಕನೇ. ಇನ್ನೂ ತುಂಬ ಪಾಯಿಂಟ್ಗಳು ಬೇರೆ ಇದ್ದಾವೆ. ಹಾಲೆಲೂಯ. ಯೇಸುವಿನ ಮರಣದ ಮೂಲಕ ವಿಲ್ ಪವರಿಗೆ ಬಂತು. ಒಂದ್ಸಲ ವಿಲ್ ಬರೆದವರು ತೀರಿಕೊಂಡ ಮೇಲೆ ವಿಲ್ ಅನ್ನ ಕ್ಯಾನ್ಸಲ್ ಮಾಡಲಿಕ್ಕೆ, ರದ್ದು ಮಾಡಲಿಕ್ಕೆ ಆಗುವುದಿಲ್ಲ. ಹಾಲೆಲೂಯ. ಅರ್ಥ ಆಗ್ತಾ ಉಂಟಲ್ವಾ? ಆಮೇನ್. ಮುದುಕಾಗಿದ್ರೆ, ಪ್ರಾಯದವರಾಗಿದ್ರೆ ಚಾಲೆಂಜ್ ಮಾಡ್ಬೋದು ವಿಲ್. ಆದರೆ ಯೇಸು 33.5 ವರ್ಷಕ್ಕೆ ಪ್ರಾಣ ಕೊಟ್ಟಿದ್ದಾರೆ. ಆಮೇನ್. ಹಾಲೆಲೂಯ. ಅವರಿಗೆ ಯಾವ ರೀತಿಯಲ್ಲಿಯೂ ಮರೆಗುಳಿತನ, ಹಾಲೆಲೂಯ, ಯಾವ ವೀಕ್ನೆಸ್ ಅವರಿಗೆ ಇರಲಿಲ್ಲ. ಯೌವನ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟಿದ್ದಾರೆ. ಅವರು ವಿಲ್ ಬರೆದಿಟ್ಟಿದ್ದಾರೆ. ನನ್ನದೆಲ್ಲ
ನನ್ನನ್ನು ನಂಬುವಂಥ ಈ ನನ್ನ ಮಕ್ಕಳದೇ, ಪರಲೋಕ ಇವರದೇ. ಹಾಲೆಲೂಯ, ಹಾಲೆಲೂಯ. ಜೀವ ಇವರದೇ, ನಿತ್ಯ ಬಾಧ್ಯತೆ ಇವರದೇ, ಪಾಪದ ಮೇಲೆ ಜಯ ಇವರಿಗೆ, ರೋಗದ ಮೇಲೆ ಜಯ ಇವರಿಗೆ. ಹಾಲೆಲೂಯ. ಮರಣಾಧಿಕಾರಿಯನ್ನು ತುಳಿಯುವ ಅಧಿಕಾರ ಇವರದೇ. ಆಮೆನ್. ಹಾಲೆಲೂಯ. ಎಲ್ಲ ರೀತಿಯ ಪ್ರೈಸಲ ಆಶೀರ್ವಾದಗಳು ಇವರದೇ. ಅಬ್ರಹಾಮನಿಗೆ ಮಾಡಿದ ಆಶೀರ್ವಾದಗಳು ಯೇಸು ಕ್ರಿಸ್ತನ ಮರಣದ ಮೂಲಕ ಅದು ನಮ್ಮದೇ. ಯಾಕಂದ್ರೆ ಮರಣ ಪತ್ರ ಬರೆಯಿಸಿದವನು ಮರಣ ಹೊಂದಿಯಾಗಿದೆ. ಆ ಮರಣದ ಮೂಲಕವಾಗಿ ಎಲ್ಲ ಆಶೀರ್ವಾದಗಳು ನಮಗೆ ಸಿಗ್ತವೆ. ಹಾಲೆಲೂಯ. ಹಾಗಾಗಿ ಪ್ರೈಸ್ ದಿ ಲಾರ್ಡ್, ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ ಪ್ರಿಯರೇ. ಯಾಕೆ ಈ ಮರಣವನ್ನು ಪ್ರಸಿದ್ಧಿ ಪಡಿಸಬೇಕು? ಅದನ್ನೇ ನಾವು ಪ್ರಾರಂಭದಲ್ಲಿ ಓದಿದ್ದೇವೆ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಆತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಹಾಲೆಲೂಯ. ಇವತ್ತು ಈ ರೊಟ್ಟಿಯಲ್ಲಿ ಪಾಲು ತಕೊಂಡು ಈ ಪಾತ್ರೆಯಲ್ಲಿ ಪಾಲು ತಕೊಂಡು ತಿನ್ನುವಾಗ, ನಾವು ಕುಡಿಯುವಾಗ ಯೇಸು ಮರಣ ಹೊಂದಿದ್ದಾನೆ. ಹಾಲೆಲೂಯ. ವಿಲ್ ಲೆಟರ್ ಪ್ರಾಬಲ್ಯಕ್ಕೆ ಬಂದಿದೆ. ಆಶೀರ್ವಾದ ನನ್ನದೇ. ನಂಬುವಂತ ಪ್ರತಿಯೊಬ್ಬೊಬ್ಬರಿಗೆ ಆಶೀರ್ವಾದ. ಇನ್ನು ನೀವು ಸೈತಾನನಿಗೆ ಗುಲಾಮರಲ್ಲ, ಇನ್ನು ನೀವು ಸೈತಾನನಿಗೆ ದಾಸರಲ್ಲ. ರೋಗಕ್ಕೆ, ಹೌದು ಪಾಪಕ್ಕೆ, ಶಾಪಕ್ಕೆ ಗುಲಾಮರಲ್ಲ. ಹಾಲೆಲೂಯ. ಇದನ್ನ ಘೋಷಣೆ ಮಾಡುವವರಾಗಿದ್ದೇವೆ. ಹಾಲೆಲೂಯ. ಹಾಗಾಗಿ ನಮ್ಮ ಕರ್ತನ ಕರಗಳಲ್ಲಿ ಒಪ್ಪಿಸೋಣ. ನಾವು ಒಂದು ನಿಮಿಷ ಇರುವಂತ ಸ್ಥಳದಲ್ಲಿ ಕಣ್ಣು ಮುಚ್ಚಿ ಆತನ ಮರಣವನ್ನು ನೆನೆಸಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯ. ಆತನ ಮರಣವನ್ನು ನೆನೆಸಿಕೊಳ್ಳೋಣ, ಆತನ ಮರಣವನ್ನು ನೆನೆಸಿಕೊಳ್ಳೋಣ ಪ್ರಿಯರೇ. ನನಗಾಗಿ, ನಿಮಗಾಗಿ, ಹಾಲೆಲೂಯ, ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಯೇಸುವನ್ನು ಒಂದು ನಿಮಿಷ ನಾವು ನೆನೆಸಿಕೊಳ್ಳುವಂಥವರಾಗಿರೋಣ. ಹಾಲೆಲೂಯ, 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 ಹಾಲೆಲೂಯ. ನಮಗಾಗಿ 2000 ವರ್ಷಗಳ ಹಿಂದೆ ನಮ್ಮ ಕರ್ತನು ಈ ಭೂಮಿಗೆ ಮನುಷ್ಯನಾಗಿ ಬಂದನು. ನಮ್ಮೆಲ್ಲರನ್ನ ಪಾಪದಿಂದ, ಶಾಪದಿಂದ, ರೋಗದಿಂದ ಬಿಡಿಸುವುದಕ್ಕೆ, ನಿತ್ಯ ಬಾಧ್ಯತೆಯನ್ನು ಕೊಡುವುದಕ್ಕೆ, ದೇವರ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕೆ. ಹಾಲೆಲೂಯ. ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಆತನ ಮರಣವನ್ನು ನೆನೆಸಿಕೊಳ್ಳೋಣ ಪ್ರಿಯರೇ. ಆತನಿಗೆ ಹುಟ್ಟು ಇಲ್ಲ, ಆತನಿಗೆ ಸಾವು ಇಲ್ಲ. ಆದರೆ ಆತ ನಮಗಾಗಿ ಕನ್ನಿಕೆಯ ಮೂಲಕ ಹುಟ್ಟಿ ಬರಬೇಕಾಯಿತು. ಆತ ಕನ್ನಿಕೆ ಮರಿಯಳ ಮೂಲಕ ಹುಟ್ಟಿ ಬಂದನು. ಆತನಿಗೆ ಸಾವಿಲ್ಲ, ಆದರೆ ನಮಗಾಗಿ ಆತ ಶಿಲುಬೆ ಮೇಲೆ, ಹೌದು, ಸಾವನ್ನು ಹೊಂದಿಕೊಳ್ತಾ ಇದ್ದಾರೆ. ಹಾಲೆಲೂಯ. ಆತನ ಮರಣವನ್ನು ನೆನೆಸಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯ. 30ನೇ ವರ್ಷಕ್ಕೆ ಸ್ನಾನಿಕ ಯೋಹಾನನ ಬಳಿಗೆ ಬಂದು ದೀಕ್ಷಾ ಸ್ನಾನ ಹೊಂದಿಕೊಂಡು 3.5 ವರ್ಷಗಳ ಕಾಲ ಬಹಿರಂಗವಾಗಿ ಸುವಾರ್ತೆಯನ್ನು ಸಾರಿ 3.5 ವರ್ಷಗಳ ಅಂತ್ಯದಲ್ಲಿ ಸಮಯ ಬಂದಾಗ, ಅದುವರೆಗೆ ಯೇಸುವನ್ನು ಕೊಲ್ಲುವುದಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡಿದ್ರು. ಹೆರೋದ ಪ್ರಯತ್ನ ಮಾಡಿದ್ದ. ಎಷ್ಟೋ ಸಾರಿ ಯಹೂದ್ಯರ ಧಾರ್ಮಿಕ ನಾಯಕರುಗಳು ಕಲ್ಲೆಸೆದು ಕೊಲ್ಲುವುದಕ್ಕೆ, ಗುಡ್ಡದಿಂದ ತಳ್ಳಿ ಕೆಳಗಡೆ ಹಾಕಿ ಕೊಲ್ಲುವುದಕ್ಕೆ, ಇನ್ನು ಎಷ್ಟೋ ಸಾರಿ ಸೈತಾನ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದ. ಆದರೆ ಸಮಯ ಬಂದಾಗ ಯೇಸು ತನ್ನನ್ನೇ ಒಪ್ಪಿಸಿಕೊಟ್ಟರು. ಹಾಲೆಲೂಯ. ಯೇಸುವನ್ನು ಹಿಡಿದುಕೊಂಡು ಹೋದವರು 4 ನ್ಯಾಯಾಲಯಗಳಲ್ಲಿ 5 ಬಾರಿ ಯೇಸುವನ್ನು ವಿಚಾರಣೆ ಮಾಡಿದರು. ಯೇಸುವಲ್ಲಿ ಯಾವ ತಪ್ಪನ್ನು ಕಂಡುಕೊಳ್ಳುವುದಕ್ಕೆ ಆ ಸನ್ಹೆದ್ರಿನ್ ಸಂಘಕ್ಕೆ ಸಾಧ್ಯವಾಗಲಿಲ್ಲ. ಸುಳ್ಳು ಸಾಕ್ಷಿಗಳಿಗೆ ಸಾಧ್ಯವಾಗಲಿಲ್ಲ. ಅನ್ನ, ಕಾಯಫ ಮಹಾಯಾಜಕರಿಗೆ ಸಾಧ್ಯವಾಗಲಿಲ್ಲ. ಪಿಲಾತ, ಹೆರೋದ ಗವರ್ನರ್ಗಳಿಗೆ ಸಾಧ್ಯವಾಗಲಿಲ್ಲ. ಯೇಸುವಲ್ಲಿ ಯಾವ ತಪ್ಪನ್ನು ಕಂಡುಹಿಡಿಯುವುದಕ್ಕೆ ಒಬ್ಬರಿಗೂ ಸಾಧ್ಯವಾಗಲಿಲ್ಲ. ಆದರೆ ಯೇಸು ನಮಗಾಗಿ ಪ್ರಾಣ ಕೊಡ್ತಿದ್ದಾರೆ. ಯೇಸುವನ್ನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ಇದು ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಊಟವಾದ ಮೇಲೆ ಆತನು ಪಾತ್ರೆಯನ್ನು ತೆಗೆದುಕೊಂಡು ಶಿಷ್ಯರಿಗೆ ಕೊಟ್ಟು ಈ ಪ್ರಕಾರ ಹೇಳ್ತಿದ್ದಾರೆ, ಇದು ನನ್ನ ರಕ್ತ, ಹೊಸ ಒಡಂಬಡಿಕೆಯ ರಕ್ತ, ಬಹು ಜನರಿಗಾಗಿ ಸುರಿಸುವ ರಕ್ತ. ಈ ಪಾತ್ರೆಯಲ್ಲಿ ಪಾನ ಮಾಡುವಾಗ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ. ಆನಂತರ ಅವರು ಗೆಸೆಮನೆ ತೋಟಕ್ಕೆ ಹೋದರು. ಅಲ್ಲಿ ಶಿಷ್ಯರಲ್ಲಿ ಒಬ್ಬನಿಂದ ಹಿಡಿದು ಕೊಡಲ್ಪಟ್ಟರು. ವಿಚಾರಣೆ ಮಾಡಲಾಯಿತು. ಆತನಲ್ಲಿ ಯಾವ ತಪ್ಪು ಇಲ್ಲದಿದ್ದರು.
ಪಿಲಾತ ಹೇಳ್ತಿದ್ದಾನೆ, ಈತನಲ್ಲಿ ಯಾವ ತಪ್ಪು ಇಲ್ಲ, ಈತನ ಬಿಟ್ಟು ಬಿಡ್ತೇನೆ. ಇಲ್ಲ, ಬಿಡಬೇಡ, ಶಿಲುಬೆಗೆ ಹಾಕು, ಬರಬನನ ಬಿಡು, ಕೂಗ್ತಾ ಇದ್ದಾರೆ. ಕೊನೆಗೆ ನಿರಪರಾಧಿಯಾದ ಯೇಸುವನ್ನ ಶಿಲುಬೆಗೆ ಹಾಕ್ತಿದ್ದಾರೆ. 39 ಚಾಟಿ ಏಟುಗಳು, ತಲೆಗೆ ಮುಳ್ಳಿನ ಕಿರೀಟ, ಘೋರವಾದ ಶಿಲುಬೆಯನ್ನು ಹೊರಿಸಿ ಆ ಕಪಾಲ ಎಂಬ ಬೆಟ್ಟ, ಗೋಲ್ಗೋತ ಅಥವಾ ಕಲ್ವಾರಿ ಎಂಬ ಹೆಸರು ಕೂಡ ಉಂಟು, ಆ ಬೆಟ್ಟಕ್ಕೆ ತನ್ನನ್ನು ಹಾಕಬೇಕಾಗಿದ್ದ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಹೋದನು. ದಾರಿ ಮಧ್ಯದಲ್ಲಿ ಸ್ವಲ್ಪ ಸಮಯ ಸಿಮೆಯೋನ ಹೊರತಾ ಇದ್ದಾನೆ. ಸಿಮೆಯೋನ ಕೊನೆಗೆ ಆ ಶಿಲುಬೆ ಮೇಲೆ 3 ಮೊಳೆಗಳಿಂದ ಯೇಸುವನ ಶಿಲುಬೆಗೆ ಹಾಕ್ತಿದ್ದಾರೆ. ಎಡ ಬಲ ಬದಿಗಳಲ್ಲಿ ಇನ್ನಿಬ್ಬರು ದುಷ್ಕರ್ಮಿಗಳನ್ನು ಹಾಕ್ತಾ ಇದ್ದಾರೆ. ಹುಳಿ ರಸ, ಕಹಿ ರಸ ಕುಡಿಯುವುದಕ್ಕೆ ಕೊಡ್ತಾ ಇದ್ದಾರೆ. ಸ್ವಾಮಿಯ ಶಿಲುಬೆ ಮೇಲೆ ಬಿದ್ದುಕೊಂಡು ಹೇಳ್ತಿದ್ದಾರೆ, ತಂದೆ ಇವರು ಏನು ಮಾಡ್ತಿದ್ದಾರೆ, ಇವ್ರಿಗೆ ಗೊತ್ತಿಲ್ಲ, ಇವರ ತಪ್ಪುಗಳನ್ನು ಕ್ಷಮಿಸು. ಕಡೆದಾಗಿ ಎಲ್ಲ ತೀರಿತು ಎಂಬುದಾಗಿ ಹೇಳ್ತಿದ್ದಾರೆ. ನಿನ್ನನ್ನು ಕಾಪಾಡುವುದಕ್ಕಾಗಿ ಎಲ್ಲವನ್ನು ಮಾಡಿ ಮುಗಿಸಿದರು. ತನ್ನ ತಲೆಯನ್ನು ಬಾಗಿಸಿ ಪ್ರಾಣವನ್ನು ಒಪ್ಪಿಸಿಕೊಟ್ರು. ಸತ್ತರು, ಸಮಾಧಿಯಾದರು. 3ನೇ ದಿನ ಬದುಕಿ ಎದ್ದು ಬಂದರು. ಇವತ್ತು ಆ ಯೇಸು ಜೀವಂತ ಇದ್ದಾರೆ. ಆ ಯೇಸುವಿನ ಮರಣವನ್ನು ನೆನೆಸಿಕೊಳ್ಳುವುದಕ್ಕಾಗಿ ನಾವು ಆತನ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ನಾವೆಲ್ಲ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಿಯಲ್ಲಿರೋಣ. ಎಲ್ಡರ್ಸ್ ದಯವಿಟ್ಟು ಮುಂದೆ ಬನ್ನಿ. ನಮ್ಮ ಡ್ಯಾನಿ ಬ್ರದರ್, ನಮ್ಮ ಜೇಕಬ್ ಪಾಸ್ಟರ್, ನೀವು ಕೂಡ ದಯವಿಟ್ಟು ಮುಂದಕ್ಕೆ ಬನ್ನಿ. ನಾವು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯೊಂದಿಗಿರೋಣ. ಕರ್ತನ ಭೋಜನದ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನ ಭೋಜನದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವಾಗ ನಮ್ಮ ജേക്കബ് പാസ്റ്റർ പ്രാർത്ഥിಸುವರಾಗಿದ್ದಾರೆ. പ്രാർത്ഥിക്കാം. കരുണാസമ്പന്നനായ ഞങ്ങളുടെ ദൈവമേ, സ്വർഗീയ പിതാവേ, അങ്ങയുടെ മേശയുടെ മുമ്പിൽ ഞങ്ങളായിരിക്കുന്നു. ഇത് എൻ്റെ ഓർമ്മയ്ക്കായി നിങ്ങൾ കൂടി വരുമ്പോഴൊക്കെയും എൻ്റെ ഓർമ്മയ്ക്കായി ചെയ്യുവെന്ന് അവിടെ നരളിച്ചത് പ്രകാരം കർത്താവേ, ഇന്ന് അങ്ങയുടെ ഓർമ്മയെ ഞങ്ങൾക്കെല്ലാവർക്കും ധ്യാനിക്കുവാൻ, ഹല്ലേലൂയ, നിന്റെ ദാസനിൽ കൂടെ മരണത്തിൽ കൂടെയുള്ള ജയം നീ ഞങ്ങൾക്ക് തന്നതിനെക്കുറിച്ച് അറിയിക്കുവാൻ ദാസനെ അവിടെ നിന്ന് ബലപ്പെടുത്തിയല്ലോ. അവിടെ നിന്ന് മരിച്ചതിൻ്റെതായ അതിൻ്റെ പ്രയോജനം, ശ്രേഷ്ഠത ഞങ്ങൾക്ക് വെളിപ്പെടുത്തി തന്നതിനായി സ്തോത്രം ചെയ്യുന്നു. കർത്താവേ, ഞങ്ങളുടെ പാപങ്ങൾക്ക് വേണ്ടി, ശാപങ്ങൾക്ക് വേണ്ടി അതെല്ലാം അവിടെ നിന്ന് വഹിച്ചുകൊണ്ട് ക്രൂസിന്മേൽ മരിച്ച് അടക്കപ്പെട്ട് ഉയർത്തെഴുന്നേറ്റ് ഇന്നും ജീവിക്കുന്ന ദൈവമായിരിക്കാൽ ഞങ്ങളങ്ങേ സ്തുതിക്കുന്നു. അങ്ങയുടെ മരണത്തെക്കുറിച്ച് ഓർക്കുവാൻ തന്ന ഈ അവസരത്തെ ഓർത്ത് ഞങ്ങളങ്ങേ സ്തുതിക്കുന്നു. കർത്താവേ, പ്രൈസലോ, ഞങ്ങൾ കർത്താവെ ഞങ്ങൾക്ക് വേണ്ടി അവിടുന്ന് വലിയ ചെയ്തല്ലോ. സ്വർഗത്തിൽ നിന്ന് ഇറങ്ങി വന്ന് ഒരു മനുഷ്യനെ പോലെ ക്രൂസിലെ മരണത്തോളം തന്നെത്താൻ അനുസരണമുള്ളവനായി തീർന്നതുകൊണ്ട് കർത്താവെ, നീ ഞങ്ങൾക്ക് ഈ ഭാഗ്യവതി ഈ രക്ഷാമാർഗത്തിലേക്ക് വരുവാൻ ദൈവം സഹായിച്ചു. ഞങ്ങളുടെ അവിടുന്ന് അരുളി ചെയ്തതുപോലെ അവിടുത്തെ വിശ്വസിക്കുന്ന അവർ മരിച്ചാലും ജീവിക്കുമെന്നുള്ള അങ്ങയുടെ അനുഗ്രഹിക്കപ്പെട്ടതായ ആ വലിയ ഭാഗ്യം നീ ഞങ്ങൾക്ക് തന്നതിനായി സ്തോത്രം. അതൊക്കെ അങ്ങയുടെ വരവ് ഇതുവരെ ആയിട്ടില്ല എന്നുള്ളത് ഈ മേശ ഞങ്ങളെ അവിടെ അറിയിക്കുന്നു. കർത്താവെ, അങ്ങയുടെ വരവേറ്റം ആസന്നമായിരിക്കുന്നതായ എല്ലാ അടയാളങ്ങളും കണ്ടുകൊണ്ടിരിക്കുന്നു. ആകയാൽ ഞങ്ങൾ ഒരുക്കത്തോടുകൂടെ ഇതിൽ പങ്കുകൊള്ളുമ്പോൾ കർത്താവിൻ്റെ സാന്നിധ്യം ഞങ്ങളോട് കൂടെ ഇരുന്ന് എല്ലാവരെയും അനുഗ്രഹിക്കുമാറാകണം. ശുശ്രൂഷിപ്പാൻ നിന്റെ ദാസനെ അവിടുന്ന് അധികാരപ്പെടുത്തുകയും അഭിഷേകം ചെയ്യുകയും ചെയ്യണമേ. പ്രാർത്ഥനയുടേതിനായി സ്തോത്രം, യേശുവിൻ നാമത്തിൽ തന്നെ, ആമേൻ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. 1 ಕೊರಿಂಥಿಯ 10ನೇ ಅಧ್ಯಾಯ ಅದರ 16 ಮತ್ತು 17ನೇ ವಾಕ್ಯಗಳನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಗೊಂಡು ತಿನ್ನುವವರಾಗಿದ್ದೇವೆ. ಈ ರೊಟ್ಟಿಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ನಾವು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸ್ತದೆ. ಮಾತ್ರವಲ್ಲ, ರೊಟ್ಟಿ ಒಂದೇ ಆಗಿರೋ ಪ್ರಕಾರ ನಾವೆಲ್ಲ ಒಂದೇ ಆಗಿದ್ದೇವೆ. ಈ ಪಾತ್ರೆಯಲ್ಲಿ ನಾವು ಪಾಲು ತಗೊಂಡು ಕುಡಿಯುವಾಗ ಇದೇನು ಸೂಚಿಸ್ತದೆ? ಪ್ರೈಸ್ ದಿ ಲಾರ್ಡ್, ನಾವು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವೆಲ್ಲ ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಲ್ಲುವಂಥವರಾಗಿರೋಣ. ಪ್ರೈಸ್ ದಿ ಲಾರ್ಡ್,
ಹಾಲೆಲೂಯ, ಹಾಲೆಲೂಯ. ನಾವೆಲ್ಲ ಎದ್ದು ನಿಂತು ಪ್ರಾರ್ಥನೆಯೊಂದಿಗಿರೋಣ. ನಾನು ವಾಕ್ಯ ಭಾಗವನ್ನು ಓದುತ್ತೇನೆ. ಪ್ರೈಸ್ ದಿ ಲಾರ್ಡ್. 1 ಕೊರಿಂಥಿಯ 11ನೇ ಅಧ್ಯಾಯ 23ನೇ ವಾಕ್ಯದಿಂದ ಮುಂದಕ್ಕೆ ಇರುವಂಥ ವಾಕ್ಯಗಳು. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವಿದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಹೌದು, ಕರ್ತನ ಭೋಜನ ಎಲ್ಲರೂ ಪಾಲು ತೆಗೆದುಕೊಳ್ಳತಕ್ಕಂಥದ್ದಾಗಿದ್ದರೂ ಕೂಡ ಪ್ರೈಸಲ ಅದಕ್ಕೆ ಯೋಗ್ಯತೆಗಳಿದ್ದಾವೆ. ಏನು ಯೋಗ್ಯತೆ? ಮೊದಲು ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ನಂಬಿದಂಥವನಾಗಿರಬೇಕು. ಮಾತ್ರವಲ್ಲ, ಯೇಸು ಕ್ರಿಸ್ತನ ಅಪ್ಪಣೆಯಾದಂಥ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡಂಥ ವ್ಯಕ್ತಿಯಾಗಿರಬೇಕು. ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು ಪರಿಶುದ್ಧ ಜೀವಿತ ನಡೆಸುವಂಥ ವ್ಯಕ್ತಿಯಾಗಿರಬೇಕು. ಹೌದು, ಸಭಾರಾಧನೆಗಳಲ್ಲಿ ಭಾಗವಹಿಸುವಂಥ ವ್ಯಕ್ತಿಯಾಗಿರಬೇಕು. ದೇವರಿಗೆ ಸ್ತೋತ್ರ, ದೇವರನ್ನ ಮಹಿಮೆ ಪಡಿಸುವಂಥ ವ್ಯಕ್ತಿಯಾಗಿರಬೇಕು. ಯಾವುದೇ ರೀತಿಯಲ್ಲಿ ಈ ದೇವಾಲಯವನ್ನು ಕೆಡಿಸುವಂಥ ಸ್ವಭಾವಗಳು, ಹೌದು ಪದಾರ್ಥಗಳು ಈ ದೇಹದಲ್ಲಿ ಇರಬಾರದು ಅಥವಾ ದೇಹಕ್ಕೆ ಹೋಗಬಾರದು. ಪ್ರೈಸಲ ಯಾವುದೇ ರೀತಿಯಲ್ಲಿ ಇನ್ನೊಮ್ಮೆ ಗಮನ ಕೊಟ್ಟು ಕೇಳಿ, ಇದು ದೇವಾಲಯ. ಈ ದೇವಾಲಯವನ್ನು ಕೆಡಿಸುವಂಥ ಯಾವುದೇ ವಸ್ತುಗಳನ್ನು ತಿಂದು, ಯಾವುದೇ ವಸ್ತುಗಳನ್ನು ಕುಡಿದು ಈ ದೇವಾಲಯವನ್ನು ಹಾಳು ಮಾಡಿದಂಥ ವ್ಯಕ್ತಿ ಮಾಡುವಂಥ ವ್ಯಕ್ತಿಯಾಗಿರಬಾರದು. ದೇವರಿಗೆ ಸ್ತೋತ್ರ, ಪ್ರೈಸಲ, ದೇವರಿಗೆ ಸ್ತೋತ್ರ. ಯಾವುದಾದ್ರೂ ತಪ್ಪುಗಳು ಸಂಭವಿಸಿದ್ರೆ ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟು, ಓ ದೇವರೇ, ನಾನು ತಪ್ಪು ಮಾಡಿದ್ದೇನೆ, ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸಿ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟ ವ್ಯಕ್ತಿಯಾಗಿರಬೇಕು. ಯೇಸು ಸ್ವಾಮಿ ಇದನ್ನು ಎಲ್ಲರಿಗೆ ಕೊಡಲಿಲ್ಲ ಪ್ರಿಯರೇ, ತನ್ನ ಶಿಷ್ಯರಿಗೆ ಕೊಟ್ಟರು ಎಂಬುದಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಅಯೋಗ್ಯರಾಗಿ ಯಾರೂ ಭಾಗವಹಿಸಬಾರದು. ಆದರೆ ಕಾರಣವಿಲ್ಲದೆ ಸುಮ್ಮನೆ ಈ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳದೆ ಕೂಡ ಇರಬಾರದು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ದೇವರಿಗೆ ಸ್ತೋತ್ರ. ನಮ್ಮನ್ನು ನಾವು ವಿವೇಚಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಒಂದು ವೇಳೆ ವಿವೇಚಿಸಿಕೊಳ್ಳದಿದ್ದರೆ ಅನೇಕರು ಬಲಹೀನರಾಗ್ತಾರೆ, ರೋಗಿಗಳಾಗ್ತಾರೆ, ಸಾಯ್ತಾರೆ. ನಮ್ಮನ್ನು ತಿದ್ದಿಕೊಂಡು ಕ್ರಮಪಡಿಸಿಕೊಂಡು ಭಾಗವಹಿಸಿದರೆ ನಮ್ಮ ಬಲಹೀನತೆಗಳನ್ನು ನೀಗಿಸ್ತಾನೆ, ರೋಗಗಳನ್ನು ನೀಗಿಸ್ತಾನೆ, ಮರಣದ ಅನುಭವದಿಂದ ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸೋಣ. ನಮ್ಮ ತಂದೆಯಾಗಿರೋ ದೇವರೇ, ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಿನ್ನ ಶರೀರ ಮತ್ತು ರಕ್ತವನ್ನು ಸೂಚಿಸುವ ರೊಟ್ಟಿ ಮತ್ತು ದ್ರಾಕ್ಷಾರಸ ಈ ಟೇಬಲ್ ಮೇಲಿದೆ. ಇದು ನಿನ್ನ ಟೇಬಲ್, ಇದು ಕರ್ತನ ಮೇಜು, ಇದು ಕರ್ತನ ಶರೀರ ಮತ್ತು ರಕ್ತವನ್ನು ಸೂಚಿಸುವಂಥ ರೊಟ್ಟಿ ಮತ್ತು ದ್ರಾಕ್ಷಾರಸ. ಈ ದಿನ ಸ್ವಾಮಿ ನೀನೇ ಪ್ರತಿಯೊಬ್ಬೊಬ್ಬರಿಗೆ ಹಂಚಿಕೊಡು. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡೋರಾಗಿದ್ದೇವೆ. ನಮ್ಮ ಕರಗಳ ಮೇಲೆ ನಿನ್ನ ಕರಗಳನ್ನಿಟ್ಟು ನೀನೇ ಪ್ರತಿಯೊಬ್ಬರಿಗೆ ಹಂಚಿಕೊಡುವುದಕ್ಕಾಗಿ ಸ್ತೋತ್ರ. ಇದರಲ್ಲಿ ಭಾಗವಹಿಸಿ ಇವತ್ತು ವಾಕ್ಯದಲ್ಲಿ ಕೇಳಿದ ಹಾಗೆ ನಿನ್ನ ಮರಣವನ್ನು ನಿನ್ನ ಬರೋಣದವರೆಗೆ ಪ್ರಸಿದ್ಧಿಪಡಿಸುವುದಕ್ಕೆ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಸಹಾಯ ಮಾಡು. ಈ ಸೇವೆಯನ್ನು ನೀನು ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ದೇವರಿಗೆ ಸ್ತೋತ್ರ ಮಾಡ್ತಾ ಇರೋಣ. ಹಾಲೆಲೂಯ. ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ. ನಿನ್ನ ಪರಿಶುದ್ಧ ದೇಹಕ್ಕಾಗಿ ಸ್ತೋತ್ರ, ನಿನ್ನ ಪರಿಶುದ್ಧ ದೇಹಕ್ಕಾಗಿ ಸ್ತೋತ್ರ.
ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಯೇಸುವೇ ಸ್ತೋತ್ರ. ನಿನ್ನ ಪರಿಶುದ್ಧವಾದ ರಕ್ತಕ್ಕಾಗಿ ಸ್ತೋತ್ರ, ಪರಿಶುದ್ಧವಾದ ರಕ್ತಕ್ಕಾಗಿ ಸ್ತೋತ್ರ. ಶಿಲುಬೆಯನ್ನು ವಹಿಸಿಕೊಂಡು ಬೀದಿಯಲ್ಲಿ ಸಾಗಿದರು. ನನ್ನೇಸುವು ನನಗಾಗಿಯೇ ನಿಂದೆಯನ್ನು ಸಹಿಸಿದರು. ನನ್ನೇಸುವು ನನಗಾಗಿಯೇ ನಿಂದೆಯನ್ನು ಸಹಿಸಿದರು. ಯೆರೂಸಲೇಮೇ, ಯೆರೂಸಲೇಮೇ, ನಿನ್ನ ಜನರು ಪ್ರಿಯನನ್ನು ಕರುಣಿಸದೆ ದ್ರೋಹಿಯಾದ ಬರಬ್ಬನನ್ನೇ ಬಯಸಿದರು. ಕರುಣಿಸದೆ ದ್ರೋಹಿಯಾದ ಬರಬ್ಬನನ್ನೇ ಬಯಸಿದರು. ಕಲ್ವಾರಿಯ ಬೆಟ್ಟದಲ್ಲಿ ನನ್ನ ರಾಜನ ವಧಿಸಿದರು. ನನ್ನ ಒಡೆಯ ನನಗಾಗಿಯೇ ಪಾಪವಿಲ್ಲದ ನನ್ನ ಒಡೆಯ ನನಗಾಗಿಯೇ ಬಲಿಯಾದನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಕರ್ತನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸೋಣ. ಸ್ವಾಮಿ, ನೀನು ಸುರಿಸಿದಂಥ ನಿನ್ನ ಪರಿಶುದ್ಧ ರಕ್ತಕ್ಕಾಗಿ, ಜಜ್ಜುವುದಕ್ಕಾಗಿ ಒಪ್ಪಿಸಲ್ಕೊಟ್ಟಂಥ ನಿನ್ನ ದೇಹಕ್ಕಾಗಿ ಸ್ತೋತ್ರ. ಈ ಹೊತ್ತು ಈ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ನಿನ್ನ ಶರೀರ ಮತ್ತು ರಕ್ತದಲ್ಲಿ ಪಾಲು ತೆಗೆದುಕೊಳ್ಳುವವರಾಗಿದ್ದೇವೆ. ಪಾಲು ತೆಗೆದುಕೊಳ್ಳುವಂಥ ಎಲ್ಲರನ್ನ ಆಶೀರ್ವಾದ ಮಾಡು. ನೀನೇ ಆಶೀರ್ವಾದಿಸಿ ನಮಗೆ ಕೊಟ್ಟಿದ್ದಿ ಸ್ತೋತ್ರ. ನಿನ್ನ ಶರೀರ ಮತ್ತು ರಕ್ತವನ್ನು ನೆನೆಸಿಕೊಂಡು ನಿನ್ನ ಮರಣ ಪುನರುತ್ಥಾನವನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸುವುದಕ್ಕೆ ಸಹಾಯ ಮಾಡು.
ಯೇಸುವಿನ ನಾಮದಲ್ಲಿ ಆಮೇನ್. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ನಾವು ಕರ್ತನ ಸಾನ್ನಿಧ್ಯದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಕರ್ತನು ಈ ಒಂದು ಕರ್ತನ ಭೋಜನವನ್ನು ಆಶೀರ್ವಾದ ಮಾಡಿ ಕೊಟ್ಟಿರುವುದಕ್ಕಾಗಿ ನಾವು ಅರ್ಪಿಸುವಂಥವರಾಗಿರೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡುವಾಗ ನಮ್ಮ ರಫಾಯಲ್ ಬ್ರದರ್ ಪ್ರಾರ್ಥಿಸ್ತಾರೆ. ಪ್ರೀತಿಯುಳ್ಳ ತಂದೆಯ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಬೆಳಗಿನಿಂದ ಇಷ್ಟರವರೆಗೆ ದೇವರೇ ನಿನ್ನನ್ನು ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯವನ್ನು ಕೇಳುವಂತೆ ಈ ಸಮಯದಲ್ಲಿ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ತಂದೆಯ ದೇವರೇ, ನಿನ್ನ ವಾಕ್ಯದ ಮೇರೆಗೆ ಈ ದಿವಸ ಈ ಭೋಜನವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಇದನ್ನು ತೆಗೆದುಕೊಳ್ಳುವುದಿಲ್ಲವಾದರೆ ನಿಮ್ಮಲ್ಲಿ ಜೀವ ಇಲ್ಲ. ಇದನ್ನು ತೆಗೆದುಕೊಳ್ಳುವುದಿಲ್ಲವಾದರೆ ನಿನ್ನ ರಾಜ್ಯಕ್ಕೆ ಪ್ರವೇಶವಿಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ಎಚ್ಚರಿಕೆಯನ್ನು ನೋಡುತ್ತೇವೆ. ಆದ್ದರಿಂದ ಕರ್ತನೆ, ಯಾರಾದರೂ ಸಭೆಯ ಒಳಗಡೆ ಇಷ್ಟರವರೆಗೆ ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದೆ ನಿನ್ನ ವಾಕ್ಯವನ್ನು ನಿರ್ಲಕ್ಷ್ಯವಾಗಿ ತೆಗೆದುಕೊಂಡು ಜೀವಿಸುವವರು ಇರುವುದಾದರೆ ಈ ಸಮಯದಲ್ಲಿ ಅವರ ಹೃದಯದಲ್ಲಿ ದೇವರು ನಿನ್ನ ಮಾತನಾಡು. ಯಾಕಂದರೆ ಲೋಕದಲ್ಲಿರುವ ಒಂದೇ ಒಂದು ಆತ್ಮವು ಕೂಡ ನಶಿಸಿ ಹೋಗಬಾರದೆಂಬುದಾಗಿ ಕಲ್ವಾರಿ ಕ್ರೂಚೆಯಲ್ಲಿ ನಮಗೋಸ್ಕರ ನೀನು ನಿನ್ನ ರಕ್ತವನ್ನು ಸುರಿಸಿದಿ, ನಿನ್ನ ಪ್ರಾಣವನ್ನು ಕೊಟ್ಟಿದಿ. ನಿನ್ನ ವಾಕ್ಯವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಅದು ಸತ್ಯವೆಂಬುದಾಗಿ, ನಿಜವಾಗಿ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥ ಒಂದು ಹೃದಯ ನಮಗೆ ದಯಪಾಲಿಸು. ಮಾತ್ರವಲ್ಲ, ಇದನ್ನು ತೆಗೆದುಕೊಂಡು ಯಾರು ಕೂಡ ಬಲಹೀನರಾಗದೆ, ಯಾರು ಕೂಡ ಕರ್ತನೆ ರೋಗಿಗಳಾಗದೆ, ಯಾರು ಕೂಡ ಸಾಯದೆ ನಿನ್ನ ಬರೋಣಕ್ಕಾಗಿ ಪರಿಶುದ್ಧತೆಯಿಂದ ಕಾದುಕೊಳ್ಳುವುದಕ್ಕಾಗಿ ಪ್ರತಿಯೊಬ್ಬರನ್ನು ನೀನು ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಘನಮಾನ ಮಹಿ ನಿನಗೆ ಒಬ್ಬನಿಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯ ದೇವರೇ. ದೇವನಾಮಕ್ಕೆ ಸ್ತೋತ್ರ. ಈ ಟೇಬಲ್ ಮೇಲೆ ಇನ್ನೂ ಕೂಡ ರೊಟ್ಟಿ ತುಂಡುಗಳಿದ್ದಾವೆ, ದ್ರಾಕ್ಷಾರಸ ಇದೆ. ಯಾರು ಇವತ್ತು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಪ್ರಾರ್ಥನೆ ಮಾಡಿ ಮುಂಬರುವ ದಿನಗಳಲ್ಲಿ ದೇವರು ನಿಮಗೆ ಅವಕಾಶ ಕೊಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಪಟ್ಟಣದಿಂದ, ಈ ಜಿಲ್ಲೆಯಿಂದ, ರಾಜ್ಯದಿಂದ, ದೇಶದಿಂದ, ಲೋಕದಿಂದ ಕೋಟ್ಯಂತರ ಜನರು ಕರ್ತನ ಕಡೆಗೆ ಬರಬೇಕು. ಅದು ದೇವರ ಚಿತ್ತ. ಹೌದು, ದೇವರ ವಾಕ್ಯ ಹೇಳ್ತಾರೆ, ಆತ್ಮನು ಮೊದಲ ಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ. ಪ್ರೈಸ್ ಲಾರ್ಡ್. ನಾವು ಕೆಲವು ವಾಕ್ಯಗಳನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೈಸ್ ಲಾರ್ಡ್. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ. ಕಡೆಯ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. 2 ಕೊರಿಂಥಿಯ 13ನೇ ಅಧ್ಯಾಯ 11ನೇ ವಾಕ್ಯ. ಕಡೆಯ ಮಾತೇನೆಂದರೆ, ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯ. ಕಡೆಯ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ, ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ. ಕಡೆಯ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಕಡೆಯ ವಾಕ್ಯ 1 ಕೊರಿಂಥಿಯ 15 ಅದರ 52. ಕಡೆ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ದೇವರಿಗೆ ಸ್ತೋತ್ರ. ನಮ್ಮ ಕರ್ತನ ಈ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದಾನೆ, ನಮ್ಮನ್ನು ಬಲಪಡಿಸಿದ್ದಾನೆ. ಹೌದು, ವಾಕ್ಯದ ಮೂಲಕ ಮಾತನಾಡಿದ್ದಾನೆ.
ಕರ್ತನ ಭೋಜನದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ನಮ್ಮ ಕರ್ತನ ಕರಗಳಲ್ಲಿ ಈ ಆರಾಧನಾ ಕೂಟಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಸೇರಿ ಬಂದಿರುವಂಥ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಈ ತಿಂಗಳ ಎಲ್ಲ ದಿನಗಳಲ್ಲಿಯೂ, ಈ ವಾರದ ಎಲ್ಲ ದಿನಗಳಲ್ಲಿಯೂ, ಈ ವರ್ಷದಲ್ಲಿ ಉಳಿದಂಥ ಎಲ್ಲ ತಿಂಗಳುಗಳಲ್ಲಿಯೂ ದೇವರ ಅತ್ಯಧಿಕವಾದ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗಿ ನಮ್ಮ ದೇವರ ಕರಗಳಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡಿ ಅಂತ್ಯ ಆಶೀರ್ವಾದದೊಂದಿಗೆ ಈ ಆರಾಧನಾ ಕೂಟವನ್ನು ಮುಕ್ತಾಯ ಮಾಡೋಣ. ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಜುಲೈ ತಿಂಗಳ ಮೊದಲ ಭಾನುವಾರದಂದು ಸ್ವಾಮಿ, ನಾವು ನಿನ್ನ ಪಾದಗಳ ಬಳಿಯಲ್ಲಿದ್ದು ನಿನ್ನ ಕರ್ತನೆ ನಾವು ಹಾಲೆಲೂಯ ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ, ಹೌದು ಸ್ವಾಮಿ, ಕರ್ತನ ಭೋಜನದಿಂದ ಪಾಲು ತೆಗೆದುಕೊಂಡು ಕರ್ತನ ಮರಣ ಪುನರುತ್ಥಾನಗಳನ್ನು ಓ ದೇವ ನೆನೆಸಿಕೊಳ್ಳುವಂತೆ, ಹಾಲೆಲೂಯ, ಕರ್ತನ ಮರಣವನ್ನು ಪ್ರಸಿದ್ಧಿಪಡಿಸುವಂತೆ ಈ ದಿನದಲ್ಲಿ ನೀನು ನಮಗೆ ಸಹಾಯ ಮಾಡಿದ್ದಿ. ಎಲ್ಲ ನಿನ್ನ ಉಪಕಾರಕ್ಕಾಗಿ, ಎಲ್ಲ ನಿನ್ನ ಸಹಾಯಕ್ಕಾಗಿ ಹಾಲೆಲೂಯ ನಾವು ನಿನಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ಇವತ್ತು ವಾಕ್ಯದಲ್ಲಿ ಕೇಳಿದ್ದೇವೆ, ಕರ್ತನ ಮರಣದ ಮೂಲಕವಾಗಿ ಕರ್ತನ ಆ ಒಂದು ಮೃತ್ಯು ಪತ್ರ, ಮರಣ ಶಾಸನ ಪ್ರಾಬಲ್ಯಕ್ಕೆ ಬಂದಿದೆ ಎಂಬುದಾಗಿ. ಅದನ್ನು ಬದಲಾಯಿಸುವುದಕ್ಕೆ ಇನ್ನು ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ಹಾಲೆಲೂಯ ನಮ್ಮ ಕರ್ತನು ಮರಣ ಹೊಂದಿದ್ದಾನೆ. ಹೌದು, ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ಹಾಲೆಲೂಯ ಅಬ್ರಹಾಮನಿಗೆ ಮಾಡಿದ ಎಲ್ಲ ಹೌದು ವಾಗ್ದಾನಗಳು, ಆಶೀರ್ವಾದಗಳು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರಕುವುದಕ್ಕಾಗಿ ಸ್ತೋತ್ರ. ಎಲ್ಲ ಆಶೀರ್ವಾದಗಳಿಂದ ಅದ್ಭುತವಾಗಿ ನಡೆಸುವಂತ ಕೃಪೆಗಾಗಿ ಸ್ತೋತ್ರ. ಹಾಲೆಲೂಯ. ಈ ದಿನದಲ್ಲಿ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವ ಎಲ್ಲ ದೇವ ಜನರನ್ನ ನೀನು ಆಶೀರ್ವಾದ ಮಾಡು. ಎಲ್ಲ ಕರ್ತನೆ ಕುಟುಂಬಗಳನ್ನ ನೀನು ಆಶೀರ್ವಾದ ಮಾಡು. ಹಾಲೆಲೂಯ. ಅಪಾದಿನ ಮರಣದ ಮೂಲಕವಾಗಿ ನಮಗೆ ದೊರಕಿರುವಂತ ಆ ಎಲ್ಲ ಆಶೀರ್ವಾದಗಳು ನಿನ್ನ ಮಕ್ಕಳ ಮೇಲೆ ಯೇಸು ಕ್ರಿಸ್ತನ ನಾಮದಲ್ಲಿ ಬರಲಿ ಸ್ವಾಮಿ. ಎಲ್ಲ ಭಯದಿಂದ ಬಿಡುಗಡೆ ಹೊಂದಿದವರಾಗಿ, ಎಲ್ಲ ರೋಗದಿಂದ ಬಿಡುಗಡೆ ಹೊಂದಿದವರಾಗಿ, ಎಲ್ಲ ದಾಸತ್ವದಿಂದ ಬಿಡುಗಡೆ ಹೊಂದಿದವರಾಗಿ, ಧೈರ್ಯವುಳ್ಳವರಾಗಿ, ಸಂತೋಷವುಳ್ಳವರಾಗಿ, ಸಮಾಧಾನವುಳ್ಳವರಾಗಿ ಜೀವಿಸುವುದಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಹಾಲೆಲೂಯ. ಅಪ ಕರ್ತನೆ, ನಿನ್ನ ಮಕ್ಕಳು ಮಾಡುವ ಕೆಲಸ ಕಾರ್ಯಗಳನ್ನ, ಉದ್ಯೋಗವನ್ನ, ಕುಟುಂಬ ಜೀವಿತವನ್ನ, ಆರೋಗ್ಯವನ್ನ, ಕೃಷಿ ಕಾರ್ಯಗಳನ್ನ, ವರಮಾನದ ಮೂಲಗಳನ್ನ, ಮಕ್ಕಳನ್ನ, ಅವರ ವಿದ್ಯಾಭ್ಯಾಸವನ್ನ, ಪ್ರತಿಯೊಂದನ್ನ ನೀನು ಆಶೀರ್ವಾದ ಮಾಡು. ಈ ವಾರದಲ್ಲಿಯೂ, ಈ ತಿಂಗಳಲ್ಲಿಯೂ, ಈ ವರ್ಷದ ಉಳಿದ ಎಲ್ಲ ತಿಂಗಳುಗಳಲ್ಲಿಯೂ, ದಿನಗಳಲ್ಲಿಯೂ ನಿನ್ನ ಪ್ರಸನ್ನತೆಯಿಂದ ನಿನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸು. ಹಾಲೆಲೂಯ. ಈ ದಿನದಲ್ಲಿ ಪ್ರಾರಂಭದಿಂದ ಈ ಹೊತ್ತಿನವರೆಗೆ ನಮ್ಮನ್ನು ಆಶೀರ್ವಾದ ಮಾಡಿದ್ದಿ. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡಿದ್ದಿ. ಹಾಲೆಲೂಯ. ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದ್ರೆ ನಾವೆಲ್ಲ ನಿನ್ನ ಸಂಗಡ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದ್ರೆ ತಿರುಗಿ ಒಟ್ಟಿಗೆ ಸೇರಿ ನಾವೆಲ್ಲ ನಿನ್ನನ್ನು ಕೊಂಡಾಡುವುದಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ. ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಯನ್ನ ತಂದೆಯಾದ ದೇವರೇ ನಿನಗೆ ಅರ್ಪಿಸುವರಾಗಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. Hallelujah, 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 hallelujah. ಮಹಿಮೆಯು, ಜ್ಞಾನವು, ಸ್ತೋತ್ರವು, ಗೌರವ, ಶಕ್ತಿಯು, ಬಲವು ನನ್ನ ಯೇಸುವಿಗೆ. ಆಮೆನ್. ಮಹಿಮೆಯು, ಜ್ಞಾನವು, ಸ್ತೋತ್ರವು, ಗೌರವ, ಶಕ್ತಿಯು, ಬಲವು ನನ್ನ ಯೇಸುವಿಗೆ. ಆಮೆನ್. ಮಹಿಮೆಯು, ಜ್ಞಾನವು, ಸ್ತೋತ್ರವು, ಗೌರವ, ಶಕ್ತಿಯು, ಬಲವು ನನ್ನ ಯೇಸುವಿಗೆ. ನಾವು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ದೇವ ಜನರೆಲ್ಲರೊಂದಿಗೆ, ವಿಶೇಷವಾಗಿ ಇವತ್ತು ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ, ಪ್ರಾರ್ಥಿಸಿದ ಎಲ್ಲ ಸಂಗತಿಗಳೊಂದಿಗೆ, ಲೋಕದ ಎಲ್ಲ ಭಾಗಗಳಲ್ಲಿರುವಂಥ ಕೋಟ್ಯಂತರ ದೇವ ಜನರೊಂದಿಗೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್, ಆಮೇನ್. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ಜಯ ಕೊಟ್ಟಂತ ನಮ್ಮ ತಂದೆಯಾದ ದೇವರಿಗೆ 3 ಬಾರಿ ಗಟ್ಟಿಯಾಗಿ ಹಾಲೆಲೂಯ ಹೇಳೋಣ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಆಮೇನ್. ಕರ್ತನಾಗಿರುವ ಯೇಸುವೇ, ಬೇಗ ಬಾ. ದೇವರೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಇಲ್ಲಿ ಸಂಡೇ ಸ್ಕೂಲ್ ಪ್ರಾರ್ಥನಾ ವಿಷಯಗಳಿರುವುದಾದರೆ ದಯವಿಟ್ಟು ಉಳಿದುಕೊಳ್ಳಿರಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ.